ನೀವು ಇಷ್ಟೊಂದು ವಿಚಾರಗಳನ್ನ ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀರಾ. ಸೊ ತುಂಬಾ ಓದಿರ್ಲೇಬೇಕು ಪುಸ್ತಕಗಳನ್ನ. ಸೊ ಯಾವಾಗ ಶುರು ಆಯ್ತು ಈ ಬರವಣಿಗೆ ಆಗಿರ್ಬೋದು ನಿಮ್ಮ ರೀಡಿಂಗ್ ಪ್ರೊಸೆಸ್? ಬಿಕಾಸ್ ನೀವು ಓದಿದ್ದು ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ACS ಕಾಲೇಜ್ ಅಂತ ಕೆಂಗೇರಿ ಹತ್ರ ಇದೆ, ರಾಜರಾಜೇಶ್ವರಿ ಸಿಸ್ಟರ್ ಕನ್ಸರ್ನ್. ನಾನು ಓದಿದ್ದು ಒಂದ್ ಸಣ್ಣ ಸ್ಕೂಲಲ್ಲೇ, ಪೂರ್ಣಿಮಾ ಇಂಗ್ಲಿಷ್ ಸ್ಕೂಲ್ ಅಂತ. ನಾನು ಯೂಶಲಿ ಎಲ್ಲರ ಹತ್ರ ಹೇಳ್ಬೇಕಾದ್ರೆ ನೀನ್ ಎಲ್ಲಿ ಓದಿದ ಸ್ಕೂಲ್ ಅಂದ್ರೆ PS ಅಂತೀನಿ. PS ಪೂರ್ಣಿಮಾ ಇಂಗ್ಲಿಷ್ ಸ್ಕೂಲ್. ಸೊ ಈಗ ಆ ಸ್ಕೂಲ್ ಇಲ್ಲ, ಮುಚ್ಚಿಬಿಟ್ಟಿದ್ದಾರೆ. ಆಮೇಲೆ PUC ಮುಗಿಸಿದ್ದು ವಿವೇಕಾನಂದ PU ಕಾಲೇಜ್ ಅಲ್ಲಿ. ಸೊ ವಿವೇಕಾನಂದ PU ಕಾಲೇಜ್ ನಿಮ್ಗೆ ಗೊತ್ತಿರಬಹುದು, ರಾಜ್ಕುಮಾರ್ ಅವ್ರು. ನಾನು ಫಸ್ಟ್ ಡೇ ಕಾಲೇಜ್ಗೆ ಎಂಟರ್ ಆಗ್ಬೇಕಾದ್ರೇನೆ ಕೈಗೆ ಪಂಚರ್ ಹಾಕೊಂಡು ಯಾರಿಗೂ ಹೊಡಿದಾದ್ರು. ಐ ವಾಸ್ ಶಾಕ್, ಇಲ್ಲಿ ಬಂದ್ಬಿಟ್ಟಿದೀನಿ ಅಂತ. ಅಂಡ್ ಆಮೇಲೆ ಆ ಕಾಲೇಜ್, ನಾವು ಹೋಗೋ ಪ್ರತಿ ಜಾಗನೂ ಒಂಥರ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ಅನ್ಸುತ್ತೆ ನನಗೆ. ಅಲ್ಲಿ ನಾವು ನಮ್ ಲೈಫ್ ಹೇಗೆ ಹೋಗುತ್ತೆ ಅಂತ ನಿರ್ಧಾರ ಮಾಡ್ತೀವಿ ಅಂತ ಅನ್ಸುತ್ತೆ. ಫಸ್ಟ್ PUC ಅಷ್ಟೊಂದು ಚೆನ್ನಾಗಿ ಓದಿರ್ಲಿಲ್ಲ. ಸೆಕೆಂಡ್ PUC ಓಕೆ, ಡಿಡ್ ವೆಲ್, ಕಾಲೇಜ್ಗೆ 3rd ಟಾಪರ್ ತರ ಬಂದಿದ್ದು. ಅಂಡ್ ಆಮೇಲೆ ಇಂಜಿನಿಯರಿಂಗ್ ಅಲ್ಲಿ ಈ ಕಾಲೇಜ್ ತಗೊಂಡಿದ್ದು. ಕೆಲವೆಲ್ಲ ಇದು ಯಾವ್ದೂ ನಾನ್ ಡಿಸೈಡ್ ಮಾಡಿದ್ದಲ್ಲ. ಆ ಜಾಗ ಸ್ಕೂಲಿಗೆ ನನ್ನ ತಂದೆ ತಗೊಂಡೋಗಿ ಹಾಕಿದ್ರೆ ಈ ಸ್ಕೂಲ್ ಇವನು ಕರೆಕ್ಟು ಅಂತ. PUCಲೂ ಅಷ್ಟೇ, ನಾನು ವಿವೇಕಾನಂದ ಕಾಲೇಜ್ ಬಿಟ್ಟು ಇನ್ನು 20 ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ತಂದಿದ್ದೆ. ವಿವೇಕಾನಂದ ಕಾಲೇಜ್ ಫಾರ್ಮ್ ಮಾತ್ರ ನಾನು ತಂದಿರ್ಲಿಲ್ಲ. ಅಲ್ಲಿ ನನ್ನ ತಲೆಯಲ್ಲೇ ಇರಲಿಲ್ಲ. ಬಟ್ ಕಡೆಗೆ ಹೋಗಿ ನಾನು ಅಲ್ಲೇ ಸೇರ್ಕೊಂಡಿದ್ದೆ. ಅಂಡ್ ACS ಕಾಲೇಜ್ ಅಂತ ಹೇಳಿದ್ನಲ್ಲ, ಅಲ್ಲೂ ಅಷ್ಟೇನೆ, ಅದು ನಾನ್ ನಿರ್ಧಾರ ಮಾಡಿದಲ್ಲ. CET ಸೆಲ್ ಅಲ್ಲಿ ಕಡೆಗೆಲ್ಲ ಇದಾದಾಗ ಅಲ್ಲಿ ಅದನ್ನ ನಿರ್ಧಾರ ಮಾಡಿ ಹೋಗಿದ್ದು. ಸೊ ಲಾಟ್ ಆಫ್ ಥಿಂಗ್ಸ್ ವಿಲ್ ಬಿ ಟೇಕನ್. ಒಂದು ಬ್ಯೂಟಿಫುಲ್ ಕತೆ ಇದೆ. ಅಂಡ್ ವೆನ್ ಯು ಆ ಜಾಗಕ್ಕೆ ನಿಮ್ಮನ್ನ ವಿಧಿ ಕರ್ಕೊಂಡೋಗಿ ನಿಲ್ಸಿದೆ ಅಂತಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಒಪ್ಕೋಬೇಕು. ಇಲ್ಲ ಅಂತಂದ್ರೆ ಅದ್ ಯಾಕೆ ಅಲ್ಲೋಗಿ ನಿಂತ್ಕೊಂಡ್ವಿ ಅಂತ ಅರ್ಥ ಆಗೋದಿಲ್ಲ. ರಾಮ ನೆಕ್ಸ್ಟ್ ದಿವಸ ವನವಾಸಕ್ಕೆ ಹೊರಡ್ಬೇಕಾಗಿರತ್ತೆ. ಅದಕ್ಕೆ ಅವಾಗ ಲಕ್ಷ್ಮಣ ಬಂದು ಹೇಳ್ತಾನೆ, ಇದು ತಪ್ಪು, ನೀನ್ ನಾಳೆ ರಾಜ ಆಗ್ಬೇಕು, ಅದವನು ಅನ್ಯಾಯ ಆಗ್ತಾ ಇದೆ ನಿಂಗೆ, ನಾನು ನನ್ನ ತಂದೆನ ಬಂಧಿಸ್ಬಿಡ್ತೀನಿ, ಜೈಲಿಗೆ ಹಾಕ್ಬಿಡ್ತೀನಿ, ನೀನ್ ರಾಜ ಆಗು. ಏನಾದ್ರು ತಡಿಯೋಕ್ಕಂತ ಭರತ ಯಾರು ಬಂದ್ರೆ ಅವ್ರನ್ನೂ ಬಂಧಿಸಿ ಒಳಗಡೆ ಹಾಕ್ಬಿಡ್ತೀನಿ, ನೀನು ಮಾಡು, ರೂಲ್ ಮಾಡು ಅಂತ. ಅದಕ್ಕೆ ರಾಮ ಹೇಳ್ತಾನೆ, ನಾನು ಭರತನ್ ತಾಯಿನ ಯಾವತ್ತೂ ಅವನ ತಾಯಿ ತರ ನಡೆಸ್ಕೊಂಡೇ ಇಲ್ಲ. ನನ್ನ ತಾಯಿ ತರನೇ ಟ್ರೀಟ್ ಮಾಡಿರೋದು. ಆಕೆ ಕೂಡ ನನ್ನ ಹಾಗೆ ಟ್ರೀಟ್ ಮಾಡಿರೋದು. ನಾನು ಯಾವಾಗ್ಲೂ ಧರ್ಮದ ಪ್ರಕಾರನೇ ನಡ್ಕೊಂಡಿದ್ದೀನಿ, ಧರ್ಮದ ಪ್ರಕಾರನೇ ಹೋಗಿದ್ದೀನಿ. ಯಾವ್ದೇ ರೀತಿ ನೋಡಿದ್ರು ಇದಕ್ಕೆ ತರ್ಕ ಇಲ್ಲ, ನಾನು ಈ ಜಾಗದಲ್ಲಿ ನಿಂತ್ಕೋಬಾರ್ದು, ನಾನು ನಾಳೆ ರಾಜ ಆಗಬೇಕಾಗಿರೋ. ತರ್ಕ ಇಲ್ದಿರೋ ವಿಚಾರಗಳು ನಡೆದು ನನ್ನ ಜೀವನ ನನ್ನ ಇಲ್ಲಿ ಕರ್ಕೊಂಬಂದು ನಿಲ್ಸಿದೆ ಅಂತಂದ್ರೆ ನಾನು ಇದ್ರಲ್ಲಿ ಬಹುಶಃ ಮುಂದಕ್ಕೆ ಹೋಗಬೇಕು. ಅವಾಗ ನನಗೆ ಅರ್ಥ ಆಗುತ್ತೆ ವಿಧಿ ಯಾಕೆ ನನ್ನ ಇಲ್ಲಿ ಕರ್ಕೊಂಬಂದು ನಿಲ್ಸಿದೆ ಅಂತ. ಬಹಳಷ್ಟು ಬಾರಿ ವಿಧಿ ನಮ್ಮನ್ನು ಕರ್ಕೊಂಡು ಹೋಗಿ ನಿಲ್ಲಿಸಿದಾಗ ಅದ್ರ ವಿರುದ್ಧ ಹೋರಾಡೋಕೆ ಪ್ರಯತ್ನ ಪಡ್ತೀವಿ. ಆ ಜಾಗನ ಒಪ್ಕೊಳ್ಳಲ್ಲ. ಹೇಳೋದಲ್ಲ, ಯಾವ್ದ್ರಿಂದ ನಾನು ಲೆಸನ್ ಕಲಿಯೋದಿಲ್ವೋ ಅದ್ ಲೆಸನ್ ಪತ್ತೆ ರಿಪೀಟ್ ಆಗ್ತಾ ಇರತ್ತೆ ಅಂತ. ಹಾಗೆ ಸೊ ರಾಮ ಅದನ್ನ ಅಪ್ಕೊಂಡಿದ್ರಿಂದ ರಾವಣನ ಸಂಹಾರ ಆಯ್ತು. ರಾಮನ್ನ ನಾವಿವತ್ತು ಆ ತರ ನೋಡ್ತೀವಿ. ಆ ಹೋಲ್ ಪ್ರಾಸೆಸ್ ಏನಿದೆ, ಸೀತಾಪಹರಣ, ವನವಾಸ, ದಟ್ ಇಸ್ ವಾಟ್ ಕ್ರಿಯೇಟ್ಸ್ ರಾಮ. ಆ ಕ್ಯಾರೆಕ್ಟರ್ ಏನಿದೆ ರಾಮಂದು, ಅದು ಕ್ರಿಯೇಟ್ ಆಗೋದೇ ಅಲ್ಲಿ. ರಾಮ ಸೀತೆ ಅಪಹರಣ ಆದಾಗ, ಫಸ್ಟ್ ಆಫ್ ಆಲ್ ರಾಮನಂತ ರಾಜ ಆದವನು ಲಕ್ಷ್ಮಣನಂತ ಸಪೋರ್ಟ್ ಇದ್ದಾಗ ವನವಾಸಕ್ಕೆ ಹೋಗ್ಬೇಕು ಅಂತ ಏನಿದೆ. ಸೀತೆ ಅಪಹರಣ ಆದಾಗ ರಾಮನಂತ ರಾಜನಿಗೆ ಮತ್ತೆ ಹುಡುಗಿ ಸಿಗೋದಿಲ್ವಾ, ಮದುವೆ ಆಗಬಾರ್ದು ಅಂತ ಏನಿದೆ ಇನ್ನೊಂದು. ಅದು ಆಗಿನ ಕಾಲದಲ್ಲಿ ರಾಜರು ತಮ್ಮ ರಾಜ್ಯಗಳನ್ನ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ, ಪವರ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮದುವೆ ಆಗ್ತಿರೋ ಸಂದರ್ಭದಲ್ಲಿ ರಾಮ ಯಾಕೆ ಆಗ್ಬಾರ್ದಾಗಿತ್ತು? ಆಗೋದಿಲ್ಲ. ಆಮೇಲೆ ಅವನ ಎದುರಾಳಿಗಳಿಗೂ ಕೊಡ್ತಾ ಇದ್ ಮರ್ಯಾದೆ, ತನ್ನ ಪರವಾಗಿ ಯುದ್ಧ ಮಾಡ್ತಿದ್ದವ್ರ ಜೊತೆ ಅವರ ಶವಗಳನ್ನ ಸುಡ್ತಾನೆ ಎದುರಾಳಿಗಳದು, ಆ ಮರ್ಯಾದೆ ಏನಿದೆ. ಆಮೇಲೆ ಏನೇ ಆದ್ರೂ ತಾಳ್ಮೆ, ನೋಡ್ಕೊಳ್ತಾ ಇದ್ ರೀತಿ, ಕಡೆಗೆ ಯುದ್ಧ ಮಾಡಿದ ರೀತಿ, ಅದೆಲ್ಲಾದ್ರಿಂದಾನು ರಾಮನ್ನ ರಾಮ ಅಂತ ನಾವು ಕರಿತೀವಿ, ಮರ್ಯಾದಾ ಪುರುಷ ಅಂತ ಕರಿತೀವಿ. ಸೇಮ್ ರೀಸನ್. ಈ ಒಂದು ಎಷ್ಟೊಂದು ಹೋಮಗಳನ್ನ ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂಯಿಸಮ್ ಅಲ್ಲಿ ಎಷ್ಟೊಂದು ಹೋಮಗಳಾಗ್ಬೇಕಂದ್ರೆ ಹೆಂಡತಿ ಪಕ್ಕದಲ್ಲಿ ಕೂತೇ ಇರಬೇಕು, ಇಲ್ಲ ಅಂದ್ರೆ ಹೋಮ ಕಂಪ್ಲೀಟ್ ಆಗಲ್ಲ, ಫಲ ಸಿಗೋದಿಲ್ಲ. ಇಂಥದ್ದೇ ಒಂದು ಹೋಮ ಆಗ್ಬೇಕಾದ್ರೆ ಹೇಳ್ತಾರೆ, ಸೀತಾ ಇಲ್ಲ ಇನ್ನೊಂದು ಮದುವೆ ಆಗಿ ನೀನ್ ಪಕ್ಕದಲ್ಲಿ ಕೂರಿಸ್ಕೊ, ಹೆಂಡತಿನ ಕೂರಿಸ್ಕೊ, ಇಲ್ಲ ಇದು ಕಂಪ್ಲೀಟ್ ಆಗಲ್ಲ ಅಂತ. ರಾಮ ಏನ್ ಮಾಡ್ತಾರೆ ಅಂತಂದ್ರೆ ಬಂಗಾರದಲ್ಲಿ ಸೀತೆಯದ್ದು ಪುತ್ಥಳಿ ಮಾಡಿ ಪಕ್ಕದಲ್ಲಿ ಕೂರಿಸ್ಕೊಂಡು ಹೋಮ ಮಾಡ್ತಾರೆ. ಹಿ ಈಸ್ ಡೂಯಿಂಗ್ 2 things. ಒಂದು, ಸೀತೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅಂಡ್ ಬಂಗಾರದಲ್ಲಿ ಆಕೆ ಪುತ್ಥಳಿನ ಮಾಡಿಸಿ, ಬೇರೆ ಯಾವ್ದ್ರಲ್ಲೂ ಅಲ್ಲ, ಬಂಗಾರದಲ್ಲಿ ಮಾಡಿಸಿ ಆಕೆ ಎಷ್ಟು ಪವಿತ್ರಳು ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಬಂಗಾರ ತರ ಶಿ ಈಸ್ ಅಂತ, ಪ್ಯೂರ್ ಅಂತ. ದಟ್ ಈಸ್ ವಾಟ್ ಮೇಕ್ಸ್ ರಾಮ ಆಸ್ ರಾಮ, ರೈಟ್? ಸೊ ಹಾಗೆ ನಾವು ಒಂದು ಜಾಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ನಿಲ್ಲಿಸ್ತಾ ಇದೆ ಅಂತಂದ್ರೆ ಅದನ್ನ ಎಂಬ್ರೇಸ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅಲ್ಲಿ ಯಾಕೆ ನಾವು ಹೋಗಿ ನಿಂತಿದ್ದೀವಿ ಅಂತ ಅರ್ಥ ಆಗೋದಿಲ್ಲ. ಸೊ ಈ ತರ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. ಅಲ್ಲಿಂದ ಬಹಳಷ್ಟು ಕಲಿತಾ ಬಂದೆ. ನಾನು ಓದೋಕ್ ಶುರು ಮಾಡಿದ್ದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅಲ್ಲಿ. ನಮ್ಮ ಅಕ್ಕ ಅಖಿಲ ಅಂತ ಒಬ್ರಿದ್ದಾರೆ, ಅವ್ರಿಗೆ ಓದೋ ಹುಚ್ಚು.
ಅವ್ರು ಯಾವಾಗ್ಲೂ ಓದ್ತಾ ಇರ್ತಾರೆ. ಈಗಲೂ ಅಷ್ಟೇ, ಅವ್ರೊಂದು 2,000 ಬುಕ್ ಓದಿರ್ಬೋದು, ನಂಗೆ ಗೊತ್ತಿಲ್ಲ. ಸೊ ಅಲ್ಲಿಂದ ಶುರುವಾಗಿದ್ದು. ಆಮೇಲೆ 5th ಸ್ಟ್ಯಾಂಡರ್ಡ್ ಅಲ್ಲಿ ನನ್ಗೊಬ್ರು ಬಾಲು ಅಂತ ಅನ್ನೋರು, ನನ್ನ ತಂದೆಯವ್ರ ಸ್ನೇಹಿತ, ಭಗವದ್ಗೀತೆ ತಂದು ಕೊಟ್ರು. ನಾನು ಭಗವದ್ಗೀತೆ ಕಂಪ್ಲೀಟ್ ಆಗಿ ಓದ್ದೆ 5ನೇ ಕ್ಲಾಸಲ್ಲಿ ಓದ್ದೆ. ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನ್ಗಿರ್ಲಿಲ್ಲ. ರಟ್ ಹೊಡ್ಕೊಂಡು ಹೋಗ್ತಾರಲ್ಲ ಹಂಗೆ, ಅಲ್ಲಿ ಏನೇನೋ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು. ಬಟ್ ಓದ್ತಾ ಇದ್ದೆ, ಮುಗಿಸಿದ್ದೆ. ಅದಾದ್ಮೇಲೆ ಬಹಳಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದೆ. ನನ್ನ ಅಜ್ಜ, ನಮ್ಮ ಅಮ್ಮನವ್ರ ಅಪ್ಪ ಕೂಡ ನನ್ಗೆ ವಿಷ್ಣುವಿಂದು ದಶಾವತಾರಗಳಂತ ಕಥೆಗಳು ಹೇಳೋರು. ಸೊ ಈ ವಿಷ್ಣುವಿನ ಅವತಾರಗಳು, ವಿಷ್ಣು, ಇದೆಲ್ಲ ನನಗೆ ಇಂಟ್ರೆಸ್ಟ್ ಪೀಕ್ ಆಗ್ತಾ ಹೋಯ್ತು. ಅಂಡ್ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸಸ್ ಕೆಲವೆಲ್ಲ ಈ ಪಾಸಿಟಿವ್ ಆಗಿ ಅದೆಲ್ಲ ಇನ್ನೂ ಎಳಿತಾ ಬಂದಾಗ ಐ ಸ್ಟಾರ್ಟೆಡ್ ರೀಡಿಂಗ್ ಮೋರ್ ಅಂಡ್ ಮೋರ್. ಅಂಡ್ ಎಷ್ಟೊಂದ್ಸರಿ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಬಸ್ ಡಿಪೋದಲ್ಲಿ ಇಳಿದಿದ್ದೆ, ಕಂಡಕ್ಟರ್ ಬೈದು ಇಳಿಸಿದ್ದಿದೆ. ಯಾಕಂದ್ರೆ ಬುಕ್ಕಲ್ಲಿ ನಾನು ಅಷ್ಟು ಮುಳುಗೋಗಿರ್ತಾ ಇದ್ದೆ. ಸೊ ನಾನು ಪೊಯೆಟ್ರಿ ಅಂತ ಶುರು ಮಾಡಿದಾಗ, ನಾನು ತುಂಬಾ ಮೆಟಫರಿಕಲ್ ಆಗಿ ಮಾತಾಡಕ್ ಶುರು ಮಾಡಿದಾಗ ನನಗೆ ಅರ್ಥ ಆಗಿದ್ದಿಷ್ಟೇ, ಗೀತೆನೂ ಹೀಗೆ ವರ್ಕ್ ಆಗತ್ತೆ. ಸೊ ಏನಾಗುತ್ತೆ, ಭಗವದ್ಗೀತಾ ನೀವು ಓದಬೇಕಾದ್ರೆ ಒಂದು ಆ ಬುಕ್ ನಿಮ್ಮನ್ನು ಬದಲಾಯಿಸುತ್ತೆ. ನೀವು ಬದಲಾದ್ಮೇಲೆ ಅದ್ರ ಮೀನಿಂಗ್ ಚೇಂಜ್ ಆಗುತ್ತೆ. ಮತ್ತೆ ಆ ಮೀನಿಂಗ್ ಚೇಂಜ್ ಆದ್ಮೇಲೆ ನೀವು ಅದನ್ನು ಓದಿದ್ರೆ ಅದು ನಿಮ್ಮನ್ನು ಬದಲಾಯಿಸುತ್ತೆ. ಮತ್ತೆ ಇಟ್ ಇಸ್ ಅ ಸೈಕ್ಲಿಕಲ್ ಪ್ರಾಸೆಸ್. ಈ ವರ್ಷ ನೀವು ಗೀತೆ ಓದಿದ್ರೆ ಮುಂದಿನ ವರ್ಷ ಓದಿದ್ರೆ ಅದ್ರ ಮೀನಿಂಗ್ ಡಿಫ್ರೆಂಟ್ ಆಗಿರುತ್ತೆ. ದಟ್ ಈಸ್ ವಾಟ್ ಪೊಯೆಟ್ರಿ ಇಸ್. ಭಗವದ್ಗೀತಾ ಅಂತಂದ್ರೆ ಸಾಂಗ್ ಆಫ್ ಗಾಡ್, ದೇವ್ರು ಹೇಳಿರ್ತಕ್ಕಂತಹ ಇದು. ಸೊ ನಾನು ಅದನ್ನ ಅರ್ಥ ಮಾಡ್ಕೊಳ್ತಾ ಅಕ್ಷಯವಾಸು ಜೊತೆ ಸ್ಟಾರ್ಟ್ ಮಾಡಿದೆ. ಕೃಷ್ಣನ್ ಬಗ್ಗೆ ಕತೆ ಹೇಳಿದೆ ಫಸ್ಟ್ ಟೈಮ್. ಜನ ತುಂಬಾ ಚೆನ್ನಾಗಿ ತಗೊಂಡ್ರು. ನನಗೆ ಮಹಾಭಾರತ ಗೊತ್ತಿತ್ತಲ್ಲ, ಮತ್ತೆ ಮಹಾಭಾರತನ ರಿಲೇಟ್ ಮಾಡಿ ಹೇಳೋದು ಇನ್ನೂ ಚೆನ್ನಾಗಿ ತಗೊಂಡ್ರು. ಸೊ ಇಟ್ ಸ್ಟಾರ್ಟೆಡ್ ಗೈಡಿಂಗ್. ನಾನು ಅದಾದ್ಮೇಲೆ ಇನ್ನಷ್ಟು ಎತ್ಕೊಂಡು ಓದೋಕೆ ಶುರು ಮಾಡಿದೆ. ಫಾರ್ ಎಕ್ಸಾಂಪಲ್, ವಿವೇಕಾನಂದ ವಾಸ್ ಅನ್ ಅಥೀಸ್ಟ್. ಸ್ವಾಮಿ ವಿವೇಕಾನಂದ ವಾಸ್ ಅನ್ ಅಥೀಸ್ಟ್. ಅವ್ರಿಗೆ ದೇವ್ರ ಮೇಲೆ ಬಿಲೀಫ್ ಇರಲಿಲ್ಲ. ಅವ್ರು ರಾಮಕೃಷ್ಣ ಪರಮಹಂಸರ ಹತ್ರ ಹೋದಾಗ ಅವ್ರು ಅಷ್ಟಾವಕ್ರ ಗೀತಾ ಕೊಡ್ತಾರೆ. ಅಷ್ಟಾವಕ್ರ ಗೀತಾ ಓದಿದಾಗ ಹಿ ಸ್ಟಾರ್ಟ್ಸ್ ಕ್ರೈಯಿಂಗ್ ಅಂತೆ. ದಟ್ ಈಸ್ ವೆನ್ ಹಿ ಗೆಟ್ ಪುಲ್ಡ್. ಸೊ ದೆರ್ ಇಸ್ ಅ ಮೂಮೆಂಟ್, ಸ್ಪಿರಿಚುಯಾಲಿಟಿ ಅಂತ ಬಂದಾಗ, ಆ ಥರ ಬಂದಾಗ there is certain moment for me, that is moment. So I'm constantly evolving ಅಷ್ಟೇ. ಗೀತೆ ಅಂತ ಬಂದಾಗ್ಲೂ, ಒಂದು ಪುಸ್ತಕ ಅಂತ ಬಂದಾಗ್ಲೂ, ಗೀತೆ ಅಂತ ಬಂದಾಗ ಎಸ್ಪೆಷಲಿ ಒಂದ್ಸರಿ ಒಬ್ರು ಗುರುಗಳು ಒಬ್ಬ ಶಿಷ್ಯನ್ಗೆ ಪ್ರತಿದಿನ, ಇಲ್ಲ ತಂದೆನೋ ಮಗಂಗೆ ಹೇಳೋದೇನೋ, ಪ್ರತಿದಿನ ಗೀತೆ ಓದು ಅಂತ ಇರ್ತಾರಂತೆ, ಓದಿಸ್ತಾ ಇರ್ತಾರಂತೆ. ಒಂದ್ ದಿವಸ ಮಗ ಕೇಳ್ತಾನ, ನೀನ್ ಪ್ರತಿದಿನ ಓದು ಅಂತಿದ್ಯಾ, 2 ವರ್ಷ ಆಗಿದೆ, ನಾನು ಓದ್ತಾ ಇದೀನಿ, ನಂಗೆ ಏನೂ ಅರ್ಥನೇ ಆಗ್ತಾ ಇಲ್ಲ. ಬಟ್ ನೀನ್ ಓದು ಅಂತ ಹೇಳ್ತಾನೆ ಇದೆಯಾ, ನಾನು ದಿನ ಓದ್ತಾ ಇದೀನಿ, ಏನಕ್ಕೆ ಅಂತ. ಒಂದು ಬಕೆಟ್ ಕೊಡ್ತಾರಂತೆ, ಹೋಗಿ ಇದ್ರಲ್ಲಿ ನೀರ್ ಮೊಕ್ಕೊಂಬ ಅಂತ. ಆ ಬಕೆಟ್ ಅಲ್ಲಿ ಒಂದ್ 5-6 ತೂತಿರುತ್ತೆ ಆ ಕಡೆ ಈ ಕಡೆ. ಮೊಕ್ಕೊಂಬರ್ತಾರೆ, ಬರೋಷ್ಟರಲ್ಲಿ ನೀರೆಲ್ಲ ಚೆಲ್ಲು ಹೋಗಿರುತ್ತೆ. ಪ್ರತಿದಿನ ಇದನ್ನೇ ಮಾಡಿಸ್ತಾ ಇರ್ತಾರೆ. ಅವನು ತುಂಬಾ ಫ್ರಸ್ಟ್ರೇಟ್ ಆಗಿ 4-5 ದಿನ ಆದ್ಮೇಲೆ ಏನ್ ಮಾಡಿಸ್ತಾ ಇದೆ ನನ್ನ ಕೈಲಿ ಅಂತಂದ್ರೆ, ಮತ್ತೆ ಇವತ್ತು ಹೋಗಿ ನೀರ್ ತಗೊಂಬ. ನೀರ್ ಕಮ್ಮಿ ಸೋರ್ತಾ ಇರುತ್ತೆ. ಯಾಕಂದ್ರೆ ನದಿಲಿರೋ ಪಾಚಿ ಕಲ್ಲುಗಳೆಲ್ಲ ಹೋಲಲ್ಲಿ ಸಿಗಾಕೊಂಡ್ಬಿಟ್ಟಿರುತ್ತೆ. ನೀರ್ ಇವಾಗ ನಿಲ್ತಾ ಇರುತ್ತೆ. ಅವ್ನು ಬಕೆಟ್ ಎತ್ಕೊಂಡ್ ಬಂದಿರೋ ಜಾಗದಲ್ಲಿ ಹೂಗಳೆಲ್ಲ ಬೆಳೀತಾ ಇರುತ್ತೆ, ನೀರ್ ಬಿದ್ದು ಬಿದ್ದು ಗಿಡಗಳೆಲ್ಲ. ಇದೇ ಗೀತೆನ ಓದೋದು ಅಂತಂದ್ರೆ. ಓದ್ತಾ ಒಂದ್ ದಿವಸ ಕಲ್ಗಳೆಲ್ಲ ಆ ಗ್ಯಾಪ್ ಅಲ್ಲಿ ಕುತ್ಕೊಳ್ಳುತ್ತೆ, ನೀರ್ ನಿಂತ್ಕೊಳ್ಳೋಕ್ ಶುರು ಆಗುತ್ತೆ, ನಿನಗೆ ಅರ್ಥ ಆಗಕ್ ಶುರು ಆಗುತ್ತೆ. ಅಂಡ್ ನೀನ್ ಆ ಪ್ರಾಸೆಸ್ ಅಲ್ಲಿ ನಿನ್ ಸುತ್ತಮುತ್ತ ಹೂಗಳು ಬೆಳೆಯೋಕ್ ಶುರು ಆಗುತ್ತೆ. ಸೊ ದಟ್ ಇಸ್ ವಾಟ್ ಇಟ್ ಇಸ್. ಸೊ ಓದು ಅನ್ನೋದು ಅಲ್ಲಿಂದ ಬಂದಿದ್ದು, ಅಕ್ಕನಿಂದ ಶುರುವಾಗಿದ್ದು. ಆಮೇಲೆ ಓದ್ತಾ ನಾವು ಇಟ್ ಹ್ಯಾಸ್ ಬಿಕಮ್ ಅ ಪಾರ್ಟ್. ನಾನು ಓದ್ದೆ ಮಲಗೋದೇ ಇಲ್ಲ. ಸೊ ಆ ತರ. ಅಕ್ಷಯ್ ಅವರೇ, ಈ ಅತಿಯಾದ ಮಾಡರ್ನೈಸೇಷನ್ ನಮ್ಮ ಪುರಾಣಗಳನ್ನೇ ಆಗಿರ್ಬೋದು ಅಥವಾ ನಮ್ಮ ಹಿರಿಯರ ವಚನಗಳನ್ನ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ? ಡೆಫಿನೆಟ್ಲಿ. ಏನಾಗತ್ತೆ, ಇವಾಗಿನ ಯೂತ್ಗೆಲ್ಲ ನಾನು ಓದ್ತೀನಿ. ನಾನು ಮಾರ್ಕಸ್ ಒರೆಲಿಯಸ್, ಸಾಕ್ರೆಟಿಸ್, ಪ್ಲಾಟೋ, ಇವರೆಲ್ಲರದು ಓದ್ತಾ ಇರ್ತೀನಿ. ಸದರ್ನ್ ಫಿಲಾಸಫಿಗೂ ಅಂದ್ರೆ ವೆಸ್ಟರ್ನ್ ಫಿಲಾಸಫಿಗೂ ಈಸ್ಟರ್ನ್ ಫಿಲಾಸಫಿಗೂ ಏನ್ ಡಿಫರೆನ್ಸ್ ಅಂತಂದ್ರೆ, ಎಲ್ಲದಕ್ಕೂ ಲಾಜಿಕ್ ಹುಡುಕ್ತಾರೆ ವೆಸ್ಟರ್ನ್ ಫಿಲಾಸಫಿ, ವಿಚ್ ಇಸ್ ರೈಟ್ ಆಲ್ಸೋ. ಅದು ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ಅವರು ಎಲ್ಲ ಸರ್ಫೇಸ್ ಅಲ್ಲಿ ನೋಡ್ತಾ ಇರ್ತಾರೆ. ನಮ್ಮದೇನಿದೆ, ನಮ್ಮ ಪುಸ್ತಕಗಳೇನಿವೆ, ಇಟ್ ಲೀನ್ಸ್ ಟುವರ್ಡ್ಸ್ ಸ್ಪಿರಿಚುಯಾಲಿಟಿ ಮೋರ್. ಬುದ್ಧ ಆಗಿರ್ಬೋದು, ನನಗೆ ಅಷ್ಟವಕ್ರ ಅಂತ ಹೇಳಿದೆ, ಸ್ವಾಮಿ ವಿವೇಕಾನಂದರ ಆಗಿರ್ಬೋದು, ರಾಮಕೃಷ್ಣ ಪರಮಹಂಸರ ಆಗಿರ್ಬೋದು, ಹಿಂದೆ ಹೋಗ್ತಾ ಅವ್ರು ಮಾತಾಡಿರೋದೆಲ್ಲ ನಿನ್ ಒಳಗಡೆ ಏನಿದೆ, ಮೆಡಿಟೇಷನ್ ಆಗಿರ್ಬೋದು ಅಥವಾ ಆಧ್ಯಾತ್ಮ ಅನ್ನೋದು ಬೇಸಿಕಲಿ ನಾವೇನ್ ಕರಿತೀವಿ, ಅದೆಲ್ಲ ಒಳಗಡೆ ಶುಚಿಯಾಗಿ ಇಟ್ಕೊಳ್ಳುತ್ತೆ. ನಾನು ದೇವಸ್ಥಾನ ಹೊರಗಡೆ ಎಷ್ಟೋ ಕ್ಲೀನ್ ಇಟ್ಕೊಂಡು ಒಳಗಡೆ ಶುಚಿಯಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ಅಲ್ಲಿ ದೇವ್ರು ಇರೋದಿಲ್ಲ. ಸೊ ಆರ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಈಸ್ ಆಲ್ವೇಸ್ ಡಿಸೈಡೆಡ್ ಅಂಡ್ ಡಿಕೋಡೆಡ್ ಬೈ ಆರ್ ಇಂಟರ್ನಲ್ ಎನ್ವಿರಾನ್ಮೆಂಟ್. ನಾವು ಯಾವತ್ತೂ ಅಷ್ಟೇ 3 ಜಗತ್ತಲ್ಲಿ ಬದುಕ್ತಾ ಇರ್ತೀವಿ. ನಾನು ಯಾವಾಗ್ಲೂ ಹೇಳೋ ಹಾಗೆ, ಮೊದಲನೇದು ಹೊರಗಡೆ ಜಗತ್ತೇನಿದೆ, ಅಲ್ಲಿ ನಾನು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ತುಂಬಾ ಕಡಿಮೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಎಲ್ಲಿದ್ದೀನಿ ಅನ್ನೋದನ್ನ ಡಿಸೈಡ್ ಮಾಡ್ಬೋದು, ಬಟ್ ನಾನು ಇರೋ ಜಾಗದಲ್ಲಿ ಜನಗಳು ಏನ್ ಮಾಡ್ತಾರೆ ಅದನ್ನ ನಾನು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ನಂದು ಇಂಟರ್ನಲ್ ಎನ್ವಿರಾನ್ಮೆಂಟ್ ಒಂದಿದೆ. ಅಂದ್ರೆ
ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಹೇಗೆ ಸರಿ ಮಾಡಿ, ಮೆಡಿಟೇಷನ್ ಆಗಿರ್ಬೋದು, ಆಧ್ಯಾತ್ಮ ಆಗಿರ್ಬೋದು, ಅದೆಲ್ಲ ಅಲ್ಲೊಂದು ಕಡೆ ಬದುಕ್ತಾ ಇರ್ತೀನಿ. ಇನ್ನೊಂದು, ನಾನು ಜಗತ್ತು ಹೀಗಿರ್ಬೇಕಾಗಿತ್ತು ಅಂತ ನನ್ನ ತಲೆಯಲ್ಲಿ ಒಂದು ಜಗತ್ತು ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ, ಅಲ್ಲಿ ನಾನು ಬದುಕ್ತಾ ಇರ್ತೀನಿ. ಈ ಜಗತ್ತಲ್ಲಿ ನಾನು ಏನೂ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಈ ಜಗತ್ತಿನ ಹೆಲ್ತ್ ಹೇಗಿದೆ ಅನ್ನೋದು ನನ್ನ ಇಂಟರ್ನಲ್ ಎನ್ವಿರಾನ್ಮೆಂಟಲ್ಲಿ ನಾನು ಎಷ್ಟು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನೋ ಅದರಿಂದ ನಿರ್ಧಾರ ಆಗುತ್ತೆ. ನಾನು ಅದನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ಹೊರಗಡೆದೂ ನಾನೇನು ನಾನು ಜೀವನದಲ್ಲಿ ಕಂಟ್ರೋಲ್ ಕಳ್ಕೊಳ್ಳೋದು ಯಾವತ್ತು ನಾನು ಕಂಟ್ರೋಲ್ ಮಾಡೋಕ್ಕಾಗದಿರೋ ವಿಚಾರಗಳನ್ನ ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಮಾಡ್ತೀನೋ ಅವಾಗ ನನ್ನ ಕೈಯಿಂದ ಕಂಟ್ರೋಲ್ ಹೊರಟೋಗುತ್ತೆ. ಆ್ಯಂಡ್ ಮನುಷ್ಯ ಆದವನು ತುಂಬ ದುಃಖಕ್ಕೆ ದೂಡಲ್ಪಡೋದು ಆ ಸಂದರ್ಭದಲ್ಲೇ. ನನ್ನ ಕೈಲಿ ಏನು ಬದಲಾವಣೆ ಮಾಡೋಕ್ಕಾಗುತ್ತೋ ಅದನ್ನು ರೆಕಗ್ನೈಸ್ ಮಾಡಿ ಅದನ್ನು ಬದಲಾಯಿಸೋಕೆ ಪ್ರಯತ್ನ ಪಡೋದು ಮುಖ್ಯ. ಆ್ಯಂಡ್ ಇದರಲ್ಲೆಲ್ಲ ಹೆಲ್ಪ್ ಮಾಡುವಂಥದ್ದು ಈ ಬುಕ್ಸ್ ನಾವು ಮಾತಾಡ್ತಾ ಇದ್ದೀವಲ್ವಾ, ಇವ್ರುಗಳು. ಈಗ ನಾವೊಂದು ಪುಸ್ತಕನ ದೊಡ್ಡವ್ರ ಮಾತು ಯಾಕೆ ಕೇಳಬೇಕು ಅಂತಂದ್ರೆ ಅವ್ರು ಯಾವಾಗಲೂ ಸರಿ ಇರ್ತಾರೆ ಅಂತಲ್ಲ, ಅವ್ರು ನಮಗಿಂತ ಜಾಸ್ತಿ ತಪ್ಪು ಮಾಡಿ ಗೊತ್ತಿದೆ. ಜೀವನದಲ್ಲಿ ನಾನೇ ಎಲ್ಲ ತಪ್ಪು ಮಾಡಿ ತಿಳ್ಕೊಳ್ತೀರ ಅಂದ್ರೆ ನನ್ನ ಹತ್ರ ಟೈಮ್ ಇಲ್ಲ, ನಿಜವಾಗ್ಲೂ ಟೈಮ್ ಇಲ್ಲ. ಯಾವತ್ತೂ ಅಷ್ಟೇ ಜೀವನ ಅನ್ನೋದು ನದಿ ಹರಿದಾಗೆ. ಈಗ ನಾನು ಮುಟ್ಟಿದ ನೀರನ್ನ ಮತ್ತೆ ನಾನು ಮುಟ್ಟಕ್ಕಾಗೋದಿಲ್ಲ. ಯಾವುದು ನಮ್ಮ ದೊಡ್ಡವರಿಗೆ ವರ್ಕ್ ಆಗಿರುತ್ತೋ ಅದು ನನಗೆ ವರ್ಕ್ ಆಗಬೇಕು ಅಂತಿಲ್ಲ, ಹಾಗಂತ ವರ್ಕ್ ಆಗಬಾರ್ದು ಅಂತಾನೂ ಇಲ್ಲ. ಸೊ ಅವ್ರ ಹತ್ರ ಕೇಳಿದಾಗ ಅವ್ರು ಮಾಡಿರೋ ತಪ್ಪುಗಳನ್ನ ತಿಳ್ಕೊಂಡಾಗ ಬಹುಶಃ ಆಗಿರೋ ತಪ್ಪು ಬೇರೆ ಥರದಲ್ಲಿ ಆಗ್ಬೋದು. ಬಟ್ ನನಗೊಂದು ಕಾನ್ಸೆಪ್ಟ್ ಬರುತ್ತೆ, ನನಗೆ ಎಷ್ಟು ಬೇಕೋ ತಗೊಂಡು ಅಷ್ಟು ಬಿಡೋದು ಅಥವಾ ಅದನ್ನ ಬೇರೆ ಥರ ಅರ್ಥ ಮಾಡ್ಕೊಳ್ಳೋದು ಇದೆಲ್ಲ ನನ್ನ ಕೈಲಿರುತ್ತೆ. ಅದಕ್ಕೆಲ್ಲ ಅನುವು ಮಾಡ್ಕೊಳ್ಳೋದು ಇಂಥದ್ದು. ನನ್ನ ಇಂಟರ್ನಲ್ ಎನ್ವಿರಾನ್ಮೆಂಟ್ ಸರಿ ಆಗಬೇಕು ಅಂತಂದ್ರೆ, ಈಗ ಮೆಡಿಟೇಷನ್ ಮಾಡಬೇಕು ಅಂತಂದ್ರೆ ಹೇಗೆ ಮೆಡಿಟೇಷನ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಬೇಕು. ರೈಟ್? ಎವ್ರಿಥಿಂಗ್ ಶುಡ್ ಬಿ ಯೂಸ್ ಲೈಕ್ ಅ ಟೂಲ್. ನನ್ನ ಒಳಗಡೆ ಸ್ಪಿರಿಚುವಲಿ ನಾನು ಕರೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಇದನ್ನೆಲ್ಲ ನಾನು ಓದಬೇಕು. ಭಗವದ್ಗೀತಾ ಇಸ್ ಅ ಟೂಲ್, ಅಷ್ಟಾವಕ್ರ ಗೀತಾ ಇಸ್ ಅ ಟೂಲ್, ಉಪನಿಷತ್ಸ್ ಆರ್ ಟೂಲ್, ಬ್ರಹ್ಮಸೂತ್ರಾಸ್ ಆರ್ ಟೂಲ್. ಅವೆಲ್ಲ ಸ್ಪ್ಯಾನರ್ಗಳಿದ್ದ ಹಾಗೆ, ಹ್ಯಾಮರ್ ಇದ್ದಾಗೆ. ಸುದ್ದಿಗೆಯಲ್ಲಿ ಎರಡು ಇರುತ್ತೆ, ಈ ಕಡೆ ಬಡಿಯೋದಿರುತ್ತೆ, ಈ ಕಡೆ ಮೊಳೆ ಕೀಳೋದಿರುತ್ತೆ. ಮೊಳೆ ಕೀಳೋದ್ರಲ್ಲಿ ಮೊಳೆನೇ ಕೀಳಬೇಕು, ಮೊಳೆನ ಬಡಿಯೋಕೆ ಹೋಗ್ಬಾರ್ದು, ಬಡಿಯೋದ್ರಲ್ಲಿ ಮೊಳೆ ಕೀಳಕ್ ಹೋಗ್ಬಾರ್ದು. ಅದಕ್ಕೆ ಅದರದ್ದೇ ಆದ ಟೂಲ್ ಬಾಕ್ಸ್ ಅಲ್ಲಿ ಇದಿದೆ. ನಾವು ಉಲ್ಟಾ ಮಾಡೋಕೆ ಪ್ರಯತ್ನ ಪಡ್ತೀವಿ. ಈ ವೆಸ್ಟರ್ನ್ ಫಿಲಾಸಫಿ ತುಂಬಾ ಎಂಬ್ರೇಸ್ ಮಾಡೋರು, ತುಂಬಾ ಅದೇನು ಅಲ್ಲಿಂದ ಬರೋದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ಮಾಡರ್ನ್ ಆಗಿ ಕಾಣ್ತೀವಿ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತೀವಿ, ತುಂಬಾ ಜ್ಞಾನ ಇರೋ ತರ. ನಮ್ಮಲ್ಲಿ ಒಂದು ಟಬು ಇದೆ, ನಮ್ಮ ಸ್ಕ್ರಿಪ್ಚರ್ಸ್ ಟುವರ್ಡ್ಸ್. ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ನಮ್ಮಲ್ಲಿರೋರೇನೆ ಆ ಪುಸ್ತಕಗಳ ಮೇಲೆ ಅದ್ರ ಮೇಲೆ ಸಿಕ್ಕಾಪಟ್ಟೆ ಭಯ ಹುಡ್ಸಿಟ್ಬಿಟ್ಟಿದ್ದಾರೆ, ರೂಲ್ಸ್ ಹಾಕಿಟ್ಬಿಟ್ಟಿದ್ದಾರೆ. ಸೊ ಆ ರೂಲ್ಸ್ ಇದ್ದಾಗ ಜನ ಮುಟ್ಟಲ್ಲ. ನಾನು ಭಗವದ್ಗೀತೆನ ಸ್ನಾನ ಮಾಡೇ ಓದ್ಬೇಕು, ದೇವರ ಮನೇಲೇ ಓದ್ಬೇಕು, ಇಷ್ಟೊತ್ತಿಗೆ ಸಂಜೆ ಒಳಗಡೆನೆ ಓದ್ಬೇಕು, ಈ ಥರದ್ದೆಲ್ಲ ರೂಲ್ಸ್ ಇದ್ದಾಗ ಕಷ್ಟದಲ್ಲಿರೋನು, ನೋವಲ್ಲಿರೋನು, ತಪ್ಪು ಮಾಡ್ತಾ ಇರೋನು ಇನ್ನಷ್ಟು ತಪ್ಪು ಮಾಡಬಾರ್ದು ಅನ್ನೋದ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕೆ ಶುರು ಮಾಡಿದಾಗ ಇನ್ನಷ್ಟು ತಪ್ಪು ಮಾಡ್ತಾ ಹೋಗ್ತಾನೆ. ಜೀವನದಲ್ಲಿ ದುಡ್ಡು ಅಂತ ಬಂದಾಗ ದುಡ್ಡಿನ ರಿಲೇಟೆಡ್ ನಾನು ಯಾವಾಗ ತುಂಬಾ ಬ್ಯಾಡ್ ಡಿಸಿಷನ್ ತಗೊಳ್ತೀನಿ ಅಂತಂದ್ರೆ ದುಡ್ಡಿನ ವಿಷಯದಲ್ಲಿ ನಾನು ಆಲ್ರೆಡಿ ಬ್ಯಾಡ್ ಡಿಸಿಷನ್ ಇದ್ದಾಗ. ಸಾಲ ಮಾಡಿದ್ದವನು ಸಾಲ ತೀರ್ಸೋದಕ್ಕಂತ ಮತ್ತೆ ಸಾಲ ಮಾಡ್ತಾ ಹೋಗ್ತಾನೆ, ಸಾಲದಲ್ಲಿ ಬೀಳ್ತಾ ಹೋಗ್ತಾನೆ. ಟ್ರೇಡ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಂಡವನು ಟ್ರೇಡ್ ಮಾರ್ಕೆಟಲ್ಲಿ ಆ ದುಡ್ಡನ್ನ ರಿಕವರಿ ಮಾಡ್ಬೇಕಂತ ದುಡ್ಡು ಹಾಕಿ ಎಮೋಷನಲಿ ಆಟ ಆಡಿ ಮತ್ತಷ್ಟು ದುಡ್ಡು ಕಳ್ಕೊಂತ ಹೋಗ್ತಾನೆ. ಇದೊಂಥರ ಆ ಕೆಸರು ಬರುತ್ತಲ್ಲ, ಕ್ವಿಕ್ ಸ್ಯಾಂಡ್, ಅದರಲ್ಲಿ ಇದ್ದ ಹಾಗೆ. ಕಾಲ್ ಸಿಗಾಕೊಂಡಿದ್ದಾಗ ನಾನು ತುಂಬಾ ಒದ್ದಾಡಕ್ ಹೋದ್ರೆ ಇನ್ನಷ್ಟು ಒಳಗಡೆ ಹೋಗ್ತೀನಿ. ಸೇಮ್ ಈ ಪುಸ್ತಕಗಳು ಅದರಲ್ಲಿ ಹೆಲ್ಪ್ ಮಾಡ್ತವೆ. ಅದಕ್ಕೆ ಯಾವುದೇ ರೂಲ್ಸ್ ಇಲ್ಲ. ನಾನು ರವಿಶಂಕರ್ ಗುರುದೇವ್ ಹತ್ರ ಮಾತಾಡ್ತಿದ್ದೆ, ಈ ಕ್ವಶನ್ ನಾನು ಕೇಳಿದ್ದೆ ಕೂಡ. ಯಾಕಂದ್ರೆ ನನ್ನ ಕಡೆಯಿಂದ ಬರೋದಕ್ಕಿಂತ ಅದು ಅವ್ರ ಕಡೆಯಿಂದ ಬಂದ್ರೆ ಅದರಲ್ಲಿ ತೂಕ ಜಾಸ್ತಿ ಇರುತ್ತೆ. ಅವ್ರು ಹೇಳಿದ್ರು, ಸಾವಿನ ಮನೇಲೂ ಕೂಡ ಓದಬಹುದಾಗಿರುವಂತಹ ಪುಸ್ತಕ ಭಗವದ್ಗೀತೆ. ಅದಕ್ಕೆ ಯಾವುದೇ ರೂಲ್ಸ್ ಇಲ್ಲ, ಯೂಸ್ ಇಟ್ ಲೈಕ್ ಅ ಟೂಲ್. ಅದರಲ್ಲಿ ಭಗವದ್ಗೀತೆನ ಶ್ರೀಕೃಷ್ಣ ಎಲ್ಲಿ ಹೇಳಿರೋದು? ದೇವಸ್ಥಾನದಲ್ಲಿ ಹೇಳಿಲ್ಲ, ದೇವ್ರ ಮನೇಲಿ ಹೇಳಿಲ್ಲ, ಯುದ್ಧ ಭೂಮಿಲಿ ಹೇಳಿರೋದು. ಅಲ್ಲಿ ಸಾವುಗಳಾಗ್ತಾ ಇದ್ದಾಗ ಹೇಳಿರೋದು, ಸಂಹಾರ ಆಗ್ತಾ ಇದ್ದಾಗ ಹೇಳಿರೋದು. ಅಂಡ್ ನನಗೊಬ್ರು ಮೆಸೇಜ್ ಹಾಕಿದ್ರು, ನಾನು ಭಗವದ್ಗೀತೆ ಓದ್ದೆ, ಡಿಟ್ಯಾಚ್ಮೆಂಟ್, ಈಗ ನಾನು ನನ್ನ ಹಸ್ಬೆಂಡ್ ಜೊತೆ ಮಕ್ಳ ಜೊತೆ ಇರ್ಬೇಕಾ ಬಿಟ್ಟು ಹೋಗ್ಬಿಡ್ಬೇಕಾ, ನನಗೆ ಅದ್ರ ಬಗ್ಗೆ ಎಲ್ಲ ಅಟ್ಯಾಚ್ಮೆಂಟ್ ಹೋಗ್ತಾ ಇದೆ. ನಾನು ಹೇಳಿದ್ದು, ಕೃಷ್ಣ ಅರ್ಜುನನಿಗೆ ಎಲ್ಲಾನು ಬಿಟ್ಟು ಹೋಗ್ಬಿಡು ಅಂತ ಹೇಳೋದಕ್ಕೆ ಭಗವದ್ಗೀತೆ ಹೇಳಿಲ್ಲ. ನೀನ್ ಕರ್ತವ್ಯನ್ ಮಾಡು, ಡಿಟ್ಯಾಚ್ಮೆಂಟ್ ಇಟ್ಕೊಂಡು ಮಾಡು, ಫಲಾಪೇಕ್ಷೆ ಇಲ್ಲದೆ ಮಾಡು. ಅವಾಗ ನೀನ್ ಸೋತ್ರು ನಿಂಗೆ ದುಃಖ ಆಗೋದಿಲ್ಲ, ಗೆದ್ರು ಖುಷಿ ಆಗೋದಿಲ್ಲ ಅಂತ ಅಷ್ಟೇ. ಭಗವದ್ಗೀತೆ ಅವನು ಹೇಳಿದ್ಮೇಲೆ, ಯುದ್ಧ ಮಾಡಿದ್ಮೇಲೆ ಅರ್ಜುನ ಮತ್ತೆ ರಾಜ್ಯನ ಆಳ್ತಾನೆ, ಎಲ್ಲಾ ಸುಖ ಭೋಗಗಳನ್ನ ಅನುಭವಿಸ್ತಾನೆ, ಆಮೇಲೆ ಹೋಗೋದು. ಸೊ ಕೃಷ್ಣ ಇಸ್ ನೋ ವೇರ್ ಟೆಲಿಂಗ್ ಯು ಟು ರಿನೌನ್ಸ್ ಎವ್ರಿಥಿಂಗ್ ಅಂಡ್ ಗೋ. ಎಲ್ಲೂ ಹೇಳಿಲ್ಲ ಕೃಷ್ಣ, ರೂಲ್ಸ್ ಹೇಳಿದಾನೆ. ಯಾವುದೋ ಸಂದರ್ಭದಲ್ಲಿ ಏನೋ ಒಂದು ಹೆಲ್ಪ್ ಮಾಡೋವಂಥದ್ದು ಹೇಳಿದಾನೆ. ನಾನು ಪ್ರತಿ ಸಂದರ್ಭದಲ್ಲೂ ಇಂಥದ್ದೇ ಸೇಮ್ ತರ ನಡ್ಕೊಳ್ತೀನಿ ಅಂತಂದ್ರೆ ಆ ಬುಕ್ ಎಸೆನ್ಸ್ ಹೊರಟೋಗ್ತಾ ಇದೆ ಅಲ್ಲೇನೆ. ನಾನು ಈಗ ಭಗವದ್ಗೀತೆ ತಗೊಂಡ್ರೆ ಅದಕ್ಕೊಂದು 1000 ವರ್ಷನ್ಸ್ ಇದೆ.
ಎಷ್ಟೊಂದ್ ಜನ ಭಗವದ್ಗೀತೆನ ಅವ್ರದೇ ರೀತಿಲಿ ಕಾಂಪ್ರಿಹೆಂಡ್ ಮಾಡಿದ್ದಾರೆ, ಅವ್ರಿಗೆ ಅರ್ಥ ಆಗಿರೋ ರೀತಿಲಿ ಹೇಳಿದ್ದಾರೆ. ನಾನು ಪ್ರತಿಯೊಂದನ್ನು ಓದಿದಾಗ ನನಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಸಿಗುತ್ತೆ. ಓ ಈ ಥರನೂ ನೋಡ್ಬೋದಾ ಇದನ್ನ, ಓ ಈ ಥರನೂ ನೋಡ್ಬೋದಾ ಅಂತ. ಅದರಲ್ಲಿ ಯಾವುದೋ ಒಂದು ನಾನು ಓದಿದಾಗ ನನ್ನ ಪರ್ಸ್ಪೆಕ್ಟಿವ್ ಏನಿದೆ ಅದ್ರ ಜೊತೆ ಸೇರ್ಕೊಂಡಾಗ ಬದಲಾಗುತ್ತೆ. ನಾನು ಭಗವದ್ಗೀತೆ ಬರೆದ್ರೆ ಅದನ್ನ ಓದ್ಬಿಟ್ಟು ಅದು ಡಿಫ್ರೆಂಟ್ ಆಗಿರುತ್ತೆ, ರೈಟ್? ಸೊ ನನ್ನ ಕಷ್ಟಗಳು ಬೇರೆ, ನನ್ನ ಜೀವನ ಬೇರೆ, ಅದು ಬೇರೆಯವ್ರಿಗೆ ಅರ್ಥ ಆಗಿರೋ ತರ ನನಗೆ ಅರ್ಥ ಆಗಬೇಕು ಅಂತಿಲ್ಲ. ಬೇರೆ ತರ ಅಲೋ ಯುವರ್ ಸೆಲ್ಫ್ ಟು ಡೂ ದಟ್. ಇಟ್ ಈಸ್ ಓಕೆ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ, ಎಂಬ್ರೇಸ್ ಮಾಡಿ, ರೂಲ್ಸ್ ಇಟ್ಕೋಬೇಡಿ, ಓದಿ. ಮಾಡರ್ನೈಸೇಷನ್ ಅಲ್ಲೇ ಹಾಳು ಮಾಡ್ತಾ ಇರೋದು. ನಾನು ನನ್ನ ಧರ್ಮ ಅಂತ ಹೇಳ್ಕೊಳ್ಳೋದಕ್ಕೆ ಜಿಗುಪ್ಸೆ ಪಡ್ತಾ ಇದ್ದೀನಿ, ಹಿಂಜರಿತಾ ಇದ್ದೀನಿ ಅಂತಂದ್ರೆ, ನನ್ನ ಧರ್ಮದ ಪುಸ್ತಕಗಳನ್ನ ಮುಟ್ಟೋದಕ್ಕೆ ಹಿಂಜರಿತಾ ಇದ್ದೀನಿ ಅಂತಂದ್ರೆ, ಯು ಆರ್ ಸಕ್ಸಸ್ಫುಲಿ ಸಪರೇಟಿಂಗ್ ಯುವರ್ ಆಂಬ್ಲಿಕಲ್ ಕಾರ್ಡ್ ಫ್ರಮ್ ದ ಪ್ಲೇಸ್ ಇಟ್ ಇಸ್ ಸಪೋಸ್ ಟು ಬಿ. ನಾವು ಹುಟ್ಟದ ಮೇಲೆ ಡಾಕ್ಟರ್ ಫಸ್ಟ್ ಕತ್ತರಿಸ್ತಾರೆ ಆಂಬ್ಲಿಕಲ್ ಕಾರ್ಡ್ನ, ಕರಳುಬಳ್ಳಿನ. ಅದಾದ್ಮೇಲೆ ಯಾವತ್ತೂ ಒಂದು ಕರಳುಬಳ್ಳಿ ಅಟ್ಯಾಚ್ ಆಗೇ ಇರುತ್ತೆ, ಅದು ನಮಗೆ ಕಾಣದೇ ಇರೋವಂಥದ್ದು. ನಾವು ಸತ್ತಾಗ ಅದನ್ನ ಕಟ್ಟಾಗತ್ತೆ. ಹುಟ್ಟದಾಗ ಒಂದು ಕಟ್ಟಾದ್ರೆ ಸತ್ತಾಗ ಒಂದು ಕಟ್ಟಾಗತ್ತೆ. ದಟ್ ಇಸ್ ಲೈಫ್, ಇಟ್ ಇಸ್. ಸೊ ಆ ಸಾಯೋವರೆಗೂ ನಾನು ಎಲ್ಲಿ ಹುಟ್ಟಿರ್ತೀನಲ್ಲ ಅದ್ರ ಮಧ್ಯೆ ಏನೇನು ಕನ್ಸ್ಯೂಮ್ ಮಾಡ್ತಿರ್ತೀನಲ್ಲ ಅದರಿಂದ ನಾನು ನನ್ನ ಆತ್ಮಕ್ಕೆ ಹೇಳ್ತಾ ಇರ್ತೀನಿ. ಇದು ಬಟ್ಟೆ ಅಷ್ಟೇ, ನಾನು ನನ್ನ ದೇಹನೂ ಅಲ್ಲ, ನಾನು ನನ್ನ ಮೈಂಡು ಅಲ್ಲ. ದೇಹ ಅನ್ನೋದು ನಾನು ತಿನ್ನೋದ್ರಿಂದ ಅಕ್ವೈರ್ ಮಾಡ್ಕೊಂಡಿರುವಂಥದ್ದು. ನನಗೆ ನಿನ್ನೆ ಇದ್ದ ಅಕ್ಷಯ ಇವತ್ತಿರೋ ಅಕ್ಷಯ ಅಲ್ಲ. ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ಐ ಆಮ್ ಅ ಚೇಂಜ್ ಪರ್ಸನ್. ಬಿಫೋರ್ ಐ ಲೀವ್ ದಿಸ್, ನಾನು ಇಲ್ಲಿಂದ ಹೊರಡ್ತಾ ಇರಬೇಕಾದ್ರೆ ಐ ಆಮ್ ಅ ಚೇಂಜ್ ಅಪ್ಸೈಡ್. ನನಗೆ ನನ್ನ ಧೋರಣೆಗಳು, ನನ್ನ ದೃಷ್ಟಿಕೋನ ಕೆಲವೊಂದಷ್ಟು ಬದಲಾಗಿರುತ್ತೆ. ರಾತ್ರಿ ಮಲಗುವಷ್ಟರಲ್ಲಿ ಬದಲಾಗಿರುತ್ತೆ. ಮನುಷ್ಯನ್ಗೆ ಸಕ್ಸಸ್ ಯಾವಾಗ ಅಂತಂದ್ರೆ, ಮನುಷ್ಯ ಸಕ್ಸಸ್ಫುಲ್ ಆಗಿ ಒಂದಿನ ಕಳೆದ ಅಂತಂದ್ರೆ, ಬೆಳಿಗ್ಗೆ ಎದ್ದವನು ರಾತ್ರಿ ಮಲಗೋನು ಸೇಮ್ ಇಲ್ಲ ಅಂತಂದ್ರೆ ಅವ್ನು ಸಕ್ಸಸ್ಫುಲ್ ಆಗಿ ಒಂದಿನ ಸ್ಪೆಂಡ್ ಮಾಡಿದಾನೆ ಅಂತ. ಅಲೋ ಯುವರ್ ಸೆಲ್ಫ್ ಟು ಡೂ ದಟ್. ಚೇಂಜ್ ಆಗೋಕೆ ಅಲೋ ಮಾಡ್ಕೊಳ್ಳಿ. ಚೇಂಜಿಂಗ್ ಇಸ್ ಅ ಪ್ರಾಸೆಸ್. ಬದುಕು ಅನ್ನೋದಕ್ಕೆ ಡೆಸ್ಟಿನೇಷನ್ ಇಲ್ಲ, ಇಟ್ಸ್ ಅ ಪ್ರಾಸೆಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅಲೋ ಯುವರ್ ಸೆಲ್ಫ್. ಅಂಡ್ ವಾಟ್ ಸಕ್ಸಸ್ಫುಲಿ ಅಲೋಸ್ ಯು ಟು ಡೂ ದಟ್? ರೀಡಿಂಗ್ ಆಲ್ ದಿಸ್. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಏನಿದೆ, ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಏನಿದೆ, ಅರ್ಥ ಆಗ್ತಿಲ್ಲ ಅಂದಾಗ್ಲೂ ಓದೋ ತಾಕತ್ ಏನಿದೆ, ಅದು ಮನುಷ್ಯನ ಬದಲಾಯಿಸುತ್ತೆ. ಯಾಕಂದ್ರೆ ನಾನೇನು ಅನ್ನೋದು ನನ್ನ ಸುತ್ತಮುತ್ತ ಇರೋರು, ನಾನಿರೋ ಎನ್ವಿರಾನ್ಮೆಂಟು ಅದರಿಂದ ನಿರ್ಧಾರ ಆಗುತ್ತೆ. ನಾನು ಹೇಗೆ ದೇಹ ಇದರಿಂದ ಅಕ್ವೈರ್ ಆಗಿದೆಯೋ, ನನ್ನ ಮನಸ್ಸು ಅನ್ನೋದು, ನನ್ನ ಬುದ್ಧಿ ಅಂತ ಅನ್ನೋದು ನಾನು ಓದೋ ಪುಸ್ತಕಗಳಿಂದ, ನಾನು ಮಾತಾಡೋ ಜನಗಳಿಂದ ಅಕ್ವೈರ್ ಆಗಿದೆ. ನನ್ನ ಪಾರ್ಟ್ನರ್ನ ನಾನು ಸೆಲೆಕ್ಟ್ ಮಾಡಬೇಕಾದ್ರೂ ನಾನು ಎಂಥ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದೀನಿ ಅನ್ನೋದು ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಗ್ರೂಪಲ್ಲಿ ಯಾರೋ ನಾನು ಡೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಹೌ ಡಿಡ್ ಐ ಅರೈವ್ ಅಟ್ ದಟ್ ಪ್ಲೇಸ್? ನನ್ನ ಗ್ರೂಪ್ ಆ ಥರ ಇದೆ, ಅದರಲ್ಲಿರೋ ಕ್ವಾಲಿಟಿ ಪೀಪಲ್ ಆ ಥರ ಇರ್ತಾರೆ. ಸೊ ನಾನು ಯಾವ ಕ್ವಾಲಿಟಿ ಪೀಪಲ್ ಇಟ್ಕೊಂಡಿರ್ತೀನೋ ಅದರಿಂದ ನನ್ನ ಜೀವನ ಬಹಳಷ್ಟು ಬದಲಾಗ್ತಾ ಹೋಗುತ್ತೆ. ನಿನ್ 4 ಜನ ಸ್ನೇಹಿತರು ಯಾರೋ, ನೀನ್ ಯಾರು ಅಂತ ಹೇಳ್ತೀನಿ, ಯಾರು ಅಂತ ಹೇಳು, ನಾನು ನೀನ್ ಯಾರು ಅಂತ ಹೇಳ್ತೀನಿ ಅಂತ ವಿವೇಕಾನಂದ ಹೇಳ್ತಾರಲ್ಲ. ಸೊ ನೀವೇನ್ ಓದ್ತಾ ಇದ್ದೀರಾ ಅದು ನಿಮ್ಮ ಮನಸ್ಸನ್ನು ಬದಲಾಯಿಸುತ್ತೆ. ನೀವೇನ್ ತಿಂತಾ ಇದ್ದೀರಾ ದೇಹನ ಬದಲಾಯಿಸುತ್ತೆ. ಒಳ್ಳೆ ಮನಸ್ಸಿರೋ ಜಾಗ ಒಳ್ಳೆ ದೇಹನ ಇಟ್ಕೊಂಡಿರೋಕ್ ಸಾಧ್ಯ, ಒಳ್ಳೆ ದೇಹ ಮಾತ್ರ ಒಳ್ಳೆ ಮನಸ್ಸನ್ನ ಇಟ್ಕೊಳ್ಳೋಕ್ ಸಾಧ್ಯ. ಅಗೈನ್ ಇಟ್ಸ್ ಅ ಸೈಕ್ಲಿಕಲ್ ಪ್ರಾಸೆಸ್. ಸೊ ಒಳ್ಳೊಳ್ಳೆ ಬುಕ್ಸ್ ನ ಓದೋದು, ಇಂಥ ಪುಸ್ತಕಗಳನ್ನ ಓದೋದು ನನ್ನನ್ನು ನಾನು ಕಂಡ್ಕೊಳಕ್ ಹೆಲ್ಪ್ ಮಾಡುತ್ತೆ. ನನ್ನನ್ನು ನಾನು ಕಂಡ್ಕೊಂಡ ಮೇಲೆ ಹೊರಗಡೆದು ನನ್ ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡಲ್ಲ. ನನಗ್ ನಾನು ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ಹೊರಗಡೆ ಇರೋರೆಲ್ಲ ಬಂದು ನೀನ್ ಯಾರು ಅಂತ ನನಗೆ ಹೇಳ್ತಾರೆ. ನಾನು ಒಪ್ಕೊಳ್ತೀನಿ, ನಾನು ಒಪ್ಕೊಳ್ತಾ ಹೋಗ್ತೀನಿ. ಎಲ್ಲಾರು ಬಂದು ನನಗೆ ನಾನು ಯಾರು ಅಂತ ಹೇಳಕ್ ಸ್ಟಾರ್ಟ್ ಆಗ್ಬಿಟ್ರೆ, ನಾನು ಅದನ್ನ ಒಪ್ಕೊಳಕ್ ಸ್ಟಾರ್ಟ್ ಆಗ್ಬಿಟ್ರೆ ನಾನು ಕಳ್ಕೊಂಡ್ಬಿಡ್ತೇನೆ, ಬೇರೆಯವ್ರಿಗೆ ಅಡಿಯಾಳ ಆಗ್ಬಿಡ್ತೇನೆ, ಭಗವಂತನಿಂದ ದೂರ ಆಗ್ಬಿಡ್ತೇನೆ. ಭಗವಂತನಿಂದ ಹತ್ರ ಆಗ್ಬೇಕು ಅಂತಂದ್ರೆ ಮಾಡಬೇಕು. ದೇವ್ರ ಎದುರುಗಡೆ ಕುತ್ಕೋಬಾರ್ದು ಅಂತ ಅನ್ನಿಸ್ದಾಗ್ಲೇ ದೇವ್ರ ಎದುರುಗಡೆ ಕುತ್ಕೋಬೇಕು. ಬಿಕಾಸ್ ಸಮಥಿಂಗ್ ಇಸ್ ಸ್ಟಾಪಿಂಗ್ ಯು ಫ್ರಮ್ ಡೂಯಿಂಗ್ ದಟ್. ನಿನ್ಗಿರೋ ಯಾವುದೋ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ, ನಿನ್ನ ಕಂಡ್ಕೊಂಡ್ ಬಿಡ್ತೀಯಾ ಅಂತ ಇಟ್ ಇಸ್ ಸ್ಟಾಪಿಂಗ್ ಯು. ಸಿಟ್. ಪ್ರೇ ಮಾಡಬಾರ್ದು ಅಂತ ಅನ್ನಿಸ್ದಾಗ್ಲೇ ಪ್ರೇ ಮಾಡಬೇಕು. ಇಂಥ ಪುಸ್ತಕಗಳನ್ನ ಓದಬಾರ್ದು ಅಂತ ಅನ್ನಿಸ್ದಾಗ್ಲೇ ಓದಬೇಕು. ಸೊಲ್ಯೂಷನ್ಸ್ ಇದೆ, ಅದನ್ನ ನೋಡೋ ಕೆಪಬಿಲಿಟಿ ನಾನು ಬೆಳೆಸ್ಕೋಬೇಕು. ವಂಡರ್ಫುಲ್. ಈಗ ಒಂದಷ್ಟು ಗ್ರಂಥಗಳನ್ನ ನಾವು ಓದಲೇಬಾರ್ದು ಅಂತ ಕೆಲವೊಬ್ರು ಹೇಳ್ತಾರೆ, ಕೆಲವೊಂದು ಗ್ರಂಥಗಳನ್ನ. ಸೊ ಆ ರೀತಿ ಇರಬೇಕಾದ್ರೆ ಅದನ್ನ ರಚನೆ ಮಾಡಿದ್ರು ಯಾಕೆ? ಗ್ರಂಥಗಳನ್ನ ಓದಬಾರ್ದು ಅಂತ ಹೇಳೋರು ಅದು ಯಾವ ನೋಷನ್ ಇಟ್ಕೊಂಡು ಓದಬಾರ್ದು ಅಂತ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಗರುಡ ಪುರಾಣ ಮನೇಲಿ ಇಟ್ಕೊಳ್ಳೇಬಾರ್ದು ಅಂತ ಹೇಳ್ತಾರೆ. ಬಟ್ ನೀವು ಗರುಡ ಪುರಾಣ ಪುಸ್ತಕನ ಎತ್ಕೊಂಡ್ರೆ, ಯಾವುದೇ ಗ್ರಂಥದಿದ್ದೆಲ್ಲ ಎತ್ಕೊಂಡ್ರೆ ಅದ್ರ ಮೇಲೇನೆ ಬರ್ದಿರುತ್ತೆ ಇದನ್ನ ಮನೇಲಿ ಇಟ್ಕೋಬಹುದು, ಓದ್ಬೋದು ಅಂತ. ಭಗವದ್ಗೀತೆ ಆಗಿರ್ಬೋದು, ಗರುಡ ಪುರಾಣದಲ್ಲಿ ಏನಿದೆ, ವಿಷ್ಣುನ ಹೇಗೆ ಪೂಜೆ ಮಾಡಬೇಕು ಅನ್ನೋದು ಒಂದು ಭಾಗ ಆದ್ರೆ, ಯಾವ್ಯಾವ ತಪ್ಪು ಮಾಡಿದ್ರೆ ಯಾವ್ಯಾವ ಪನಿಷ್ಮೆಂಟ್ ಇದೆ ಅಂತ ಒಂದು ಭಾಗ. ನಿಮ್ಗೆ ಯಾವ ತಪ್ಪು ಮಾಡಿದ್ರೆ ಯಾವ ಪನಿಷ್ಮೆಂಟ್ ಇದೆ ಅಂತ ನಿಮ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ನೀವು ನಿರರ್ಗಳವಾಗಿ ಆರಾಮಾಗಿ ತಪ್ಪು ಮಾಡ್ತೀರಾ. ಸೊ ಅದನ್ನ ತಿಳ್ಕೊಬೇಕು ಅಂತಂದ್ರೆ ಅದನ್ನ ಓದ್ಲೇಬೇಕಲ್ವಾ, ಮನೇಲಿ ಇಟ್ಕೊಳ್ಳೇಬೇಕಲ್ವಾ ಓದಬೇಕು ಅಂತಂದ್ರೆ. ಎಲ್ಲವನ್ನೂ ಟೂಲ್ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಅದರಲ್ಲಿ ಸ್ಪ್ಯಾನರು ಇದು ಎಲ್ಲವೂ ಅದರಲ್ಲಿ ಇದೆ. ಕೆಲವರು ನಮ್ಮನ್ನ ಅದನ್ನ ಮುಟ್ಟೋದ್ರಿಂದ ತಡೀತಾ ಇದಾರೆ ಅಷ್ಟೇ. ಅದನ್ನ ಎತ್ಕೊಂಡು ಓದಿದಾಗ ನಂಗೆ ಈ ತಪ್ಪಿಗೆ ಈ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದಾಗ ನಾನು ಆ ತಪ್ಪು ಮಾಡೋದಿಲ್ಲ. ಎಲ್ಲಿವರೆಗೂ ಬೆಂಕಿ ನನ್ನ ಸುಡುತ್ತೆ
ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ವೋ ಅಲ್ಲಿವರೆಗೂ ಬೆಂಕಿ ಕೈ ಹಾಕ್ತಾನೆ ಇರ್ತೇನೆ. ಬಟ್ ಮೊದಲನೇ ಸರಿ ಕೈ ಹಾಕಿದಾಗ ನಂಗೆ ಅರ್ಥ ಆಗುತ್ತೆ ಅದು ಸುಡುತ್ತೆ ಅಂತ. ಅದಾದ್ಮೇಲೆ ಕೈ ಹಾಕದೇ ಇರೋದು ನನ್ನ ಜವಾಬ್ದಾರಿ. ಬೆಂಕಿ ಚಿತೆಯಲ್ಲಿ ಉರಿತಾ ಇದೆ ಅಥವಾ ಸ್ಟವ್ವಲ್ಲಿ ಉರಿತಾ ಇದೆ ಅನ್ನೋದನ್ನ ಬೆಂಕಿ ನೇಚರ್ನ ಚೇಂಜ್ ಮಾಡ್ಬಿಡಲ್ಲ. ಎಲ್ಲಿದ್ರೂ ಅದಕ್ಕೆ ಕೈ ಹಾಕಿದ್ರೆ ಸುಟ್ಟೆ ಸುಡುತ್ತೆ. ಈಗ ನಿಮಗೇನೋ ಪ್ರಾಬ್ಲಮ್ ಆಗಿದೆ, ನನಗೆ ಹಂಗೆ ಆಗಬೇಕು ಅಂತ ಏನಿದೆ? ನಮ್ಮ ಲೈಫಲ್ಲಿ ಯಾರೋ ಬಂದಿರ್ತಾರೆ, ಅವ್ರು ಹಿಂಗೆ ಅಂತ ಒಬ್ರಿಗೆ ಗೊತ್ತಿರುತ್ತೆ, ನಮ್ಗೆ ತುಂಬಾ ಒಳ್ಳೇದ್ ಬಯಸೋರ್ಗೆ ಗೊತ್ತಿರುತ್ತೆ, ಅವ್ರು ಹೇಳ್ತಾರೆ ಹಿಂಗೆ ಅಂತ. ನಾವು ಅದನ್ನ ಒಪ್ಕೊಳ್ಳೋದಿಲ್ಲ. ನಾವು ಬಣ್ಣ ಬಳಿಯೋಕೆ ಶುರು ಮಾಡ್ತೀವಿ, ಪ್ರತಿಯೊಂದರಲ್ಲೂ ತರ್ಕ ಮಾಡ್ತೀವಿ. ಮನುಷ್ಯನಿಗೆ ಕೆಪಬಿಲಿಟಿ ಇದೆ ಜೀವನದಲ್ಲಿ, ಅದೆಂಥದ್ದೇ ನಡೆದ್ರು ಅದಕ್ಕೆ ತರ್ಕ ಹುಡುಕಿ ಅದನ್ನ ಸಮಜಾಯಿಷಿ ಕೊಟ್ಕೊಳ್ಳೋ ಕೆಪಬಿಲಿಟಿ ಮನುಷ್ಯನಿಗಿದೆ. ಬಟ್ ಸಮಜಾಯಿಷಿ ಕೊಟ್ಕೊಳ್ತಾ ಹೋದ್ರೆ ಒಂದಿನ ಯು ಲೂಸ್ ಎವ್ರಿಥಿಂಗ್. ತುಂಬಾ ಲೇಟ್ ಆಗಿ ಹೋಗುತ್ತೆ. ಸೊ ಯಾರಾದ್ರೂ ನಮ್ಗೆ ಏನಾದ್ರು ಹೇಳಿದಾಗ ಅಲ್ಲಿ ಇಂಥದ್ದಿದೆ ಅಂತಂದಾಗ, ಇಲ್ಲಪ್ಪ ಅದು ಚಿತೆಯಲ್ಲಿ ಉರಿತಾ ಇರೋ ಬೆಂಕಿ ಅದಕ್ಕೆ ನಿನ್ನ ಸುಡ್ತು, ಇದು ಸ್ಟವ್ವಲ್ಲಿ ಉರಿತಾ ಇರೋ ಬೆಂಕಿ ನನ್ನ ಸುಡಲ್ಲ, ನಾನು ಕೈ ಹಾಕ್ತೀನಿ ಅಂತ ಅನ್ನೋದು ಮೂರ್ಖತನ ಆಗುತ್ತೆ. ಯಾವ್ದ್ರದ್ದು ಧರ್ಮ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಸೊ ಕೆಲವೆಲ್ಲ ಎಮೋಷನ್ಸ್ ನಮ್ಮನ್ನ ಕೆಲವುದಕ್ಕೆ ಬ್ಲೈಂಡ್ ಮಾಡ್ಬಿಡುತ್ತೆ, ಒಪ್ಕೋಬಾರ್ದು. ಈಗ ಯಾರೇ ಗುರುಗಳೇನೋ ಹೇಳ್ತಾ ಇರ್ತಾರೆ ಅದನ್ನ ಕೇಳಬೇಕು, ಬಟ್ ಅದರಲ್ಲಿ ಎಷ್ಟು ಸತ್ಯತೆ ಇದೆ ಅಂತ ನಾವು ಸ್ವಲ್ಪ ಅವಲೋಕನ ಮಾಡಬೇಕು. ಯಾಕಂದ್ರೆ ಭಗವದ್ಗೀತೆ ಓದ್ಬೇಕಾದ್ರೂ ಅದು ಮೀನಿಂಗ್ ಯಾಕೆ ಚೇಂಜ್ ಆಗುತ್ತೆ ಅಂತಂದ್ರೆ, ದ ಲೈಫ್ ದಟ್ ಯು ಹ್ಯಾವ್ ಲೀವ್ಡ್ ಅಂಡ್ ದ ಲೈಫ್ ದಟ್ ಐ ಹ್ಯಾವ್ ಲೀವ್ಡ್ ಅಂಡ್ ಲೆಫ್ಟ್ ಬಿಹೈಂಡ್ ಇಸ್ ಎಕ್ಸ್ಟ್ರೀಮ್ಲಿ ಡಿಫರೆಂಟ್. ಹೌ ಮಚ್ ಐ ಲೀವ್ ಅಂಡ್ ಹೌ ಮಚ್ ಐ ಲೀವ್ ಚೇಂಜಸ್ ದ ಮೀನಿಂಗ್ ಆಫ್ ಆಲ್ ದಿಸ್ ಬುಕ್. ಸೊ ಅದಕ್ಕೆ ರೂಲ್ಸ್ ಅಂತ ಇಟ್ಕೋಬಾರ್ದು. ದೇರ್ ಆರ್ ನೋ ರೂಲ್ಸ್. ಸರ್ಟನ್ ರೂಲ್ಸ್ ಇದೆ, ಅದು ಏನು ಅಂತ. ಫಾರ್ ಎಕ್ಸಾಂಪಲ್, ನಾನ್ ವೆಜ್ ತಿಂದು ಓದಬಾರ್ದು. ವೈ? ಬಿಕಾಸ್ ನಾನ್ ವೆಜ್ ಇಸ್ ತಾಮಸಿಕ್ ಫುಡ್. ಅದನ್ನು ತಿಂದು ಓದಿದಾಗ ಮೆದುಳು ಮತ್ತೆ ದೇಹ ಸ್ಲೋ ಆಗತ್ತೆ. ಸ್ಲೋ ಆದಾಗ ಗ್ರಾಸ್ ಮಾಡೋ ಸ್ಟ್ರೆಂತ್ ಕಡಿಮೆ ಆಗತ್ತೆ. ಯು ಕೆನಾಟ್ ಗ್ರಾಸ್ಪ್ ಇಟ್ ದ ವೇ ಇಟ್ ಇಸ್. ಅಂಡ್ ಕೃಷ್ಣ, ನಾವು ಅವನ್ನ ಈಗ ನಮ್ಮ ತಂದೆ ಫೋಟೋ ಇದೆ ಅಂತ ಅನ್ಕೊಂಡು, ಬೇಡ ನಮ್ಮ ಅಜ್ಜನ ಫೋಟೋ ಇದೆ ಅಂತ ಅನ್ಕೊಂಡು, ನಮ್ಮ ಅಜ್ಜ ಕಾಲವಾಗಿದ್ದಾರೆ ಅಂತ ಅನ್ಕೊಳ್ಳೋಣ. ಕಾಲವಾಗಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಫೋಟೋ ಎದುರುಗಡೆ ನಿಂತ್ಕೊಂಡು ಬೈತೀವ ಅಥವಾ ಆ ಫೋಟೋ ಕಡೆ ಏನಾದ್ರು ಎಸಿತೀವ? ಇಲ್ಲ ಅಲ್ವಾ? ಬಿಕಾಸ್ ವಿ ನೋ ದಟ್ ಇಟ್ ಈಸ್ ದ ಇಮೇಜ್ ಆಫ್ ಅವರ್ ಆನ್ಸೆಸ್ಟರ್. ಅಂಡ್ ಅದು ಇಲ್ಲಿದೆ, ಆ ರೆಸ್ಪೆಕ್ಟ್ ಇಲ್ಲಿದೆ. ಆ ಫೋಟೋದಲ್ಲಿ ಅವ್ರು ಇದ್ದಾರೆ ಅನ್ನೋದಕ್ಕೋಸ್ಕರ ರೆಸ್ಪೆಕ್ಟ್ ಹುಡ್ತಾ ಇಲ್ಲ, ಆ ಫೋಟೋ ಅಲ್ಲಿದೆ ಅನ್ನೋದಕ್ಕೋಸ್ಕರ ರೆಸ್ಪೆಕ್ಟ್ ಹುಡ್ತಾ ಇಲ್ಲ. ಆ ಫೋಟೋದಲ್ಲಿರೋರು ಇಲ್ಲಿದ್ದಾರೆ ಅಂಡ್ ಅವ್ರ ಮೇಲಿರೋ ರೆಸ್ಪೆಕ್ಟು ನನ್ನ ಹೊರಗಡೆ ಇರೋ ಆಕ್ಷನ್ಸ್ ನ ಕಂಟ್ರೋಲ್ ಮಾಡ್ತಾ ಇದೆ. ಸೇಮ್ ಗೋಸ್ ವಿತ್ ಹಿಮ್ ಆಲ್ಸೋ, ಕೃಷ್ಣ ಆಲ್ಸೋ. ಅವ್ನ ಮೇಲಿರೋ ರೆಸ್ಪೆಕ್ಟು ನಿಮಗೆ ಹೇಳುತ್ತೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ. ಅದನ್ನ ನೀವು ಮಾಡಬೇಕು. ನಿಮ್ಮ ಮನಸ್ಸಿಗೆ ಆತ್ಮ ಏನ್ ಹೇಳುತ್ತೋ, ಫಸ್ಟ್ ಏನ್ ಹೇಳುತ್ತೋ ಅದು ತಪ್ಪು, ಅದನ್ನ ಕೇಳಬೇಕು. ಅದು ಬಿಟ್ಟು ಬೇರೆಯವರೆಲ್ಲ ಏನ್ ಹೇಳ್ತಾರಲ್ಲ ಅದನ್ನ ತರ್ಕ ಮಾಡ್ಬೇಕು. ಅದು ತಪ್ಪೋ ಸರಿನೋ ಅಂತ ನೀವು ತರ್ಕ ಮಾಡ್ಬೇಕು. ಬಟ್ ಮನ್ಸು ಏನ್ ಹೇಳುತ್ತೆ, ನಾನ್ ವೆಜ್ ತಿಂದು ಓದಬಾರ್ದು, ಏನಾಗುತ್ತೆ ಗೊತ್ತಾ? ಮಾರಲ್ ಬೌಂಡ್ರೀಸ್ ಅನ್ನೋದು ಒಂದೇ ಸರಿ ಅಳಿಸೋಗ್ಬಿಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ, ಅವತ್ತು ನಾನು ನಾನ್ ವೆಜ್ ತಿಂದ್ಬಿಟ್ಟಿರ್ತೀನಿ ಅಥವಾ ಅವ್ರ ಫ್ರೆಂಡ್ ನಾನ್ ವೆಜ್ ತಿಂದ್ಬಿಟ್ಟಿರ್ತಾರೆ ಅಂತ ಅನ್ಕೊಳ್ಳೋಣ. ಒಳಗಡೆ ಹೋಗ್ತೀನಿ, ನಾನ್ ವೆಜ್ ತಿಂದು ಒಳಗಡೆ ಬಂದ್ಬಿಟ್ಟೆ ಅಂತ ಅನ್ಸುತ್ತೆ. ಆ ಫ್ರೆಂಡ್ಸ್ ಹೇಳ್ತಾರೆ ಮನಃಶುದ್ಧಿ ಇರಬೇಕು, ಅದೆಲ್ಲ ಮ್ಯಾಟ್ರ್ ಆಗಲ್ಲ ನಡಿ ಅಂತ. ಅವಾಗ ಒಳಗಡೆ ಹೋಗ್ತೀನಿ, ನನಗೆ ಅನ್ಸುತ್ತೆ ತಪ್ಪು ಅಂತ ಅನ್ಸುತ್ತೆ. ಆಮೇಲೆ ಸೆಕೆಂಡ್ ಟೈಮ್ ನಾನು ದೇವಸ್ಥಾನಗಳ ಎದುರುಗಡೆ ಹೋಗ್ತಾ ಇರ್ತೀನಿ, ನಂಗೆ ಅನ್ಸುತ್ತೆ ನಾನ್ ವೆಜ್ ತಿಂದ್ಬಿಟ್ಟಿದ್ದೀನಿ, ಒಳಗಡೆ ಹೋಗ್ಬಾರ್ದು ಅಂತ. ಅದಾದ್ಮೇಲೆ ಫ್ಯಾಮಿಲಿಯವರೆಲ್ಲ ಹೋಗ್ತಾ ಇರ್ತಾರೆ. ಈ ಸರಿ ನಾನು ಕಾನ್ಶಿಯಸ್ ಆಗಿ ಹೋಗ್ತೀನಿ, ಫ್ಯಾಮಿಲಿಯವರೆಲ್ಲ ಹೋಗ್ತಾ ಇರ್ತಾರೆ, ಹೋಗ್ಲೇಬೇಕು, ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಒಳಗಡೆ ಹೋಗ್ತೀನಿ. ಅದೇ ರೀಸನ್ ಕೊಟ್ಕೊಂಡು ಹೋಗ್ತೀನಿ. ಮೂರನೇ ಸರಿ ನಾನೇ ಇರ್ತೀನಿ, ಯಾರು ಇರೋದಿಲ್ಲ, ನಂಗೆ ಹೋಗ್ಬೇಕು ಅಂತ ಅನ್ಸುತ್ತೆ, ಇದೇ ರೀಸನ್ ಕೊಟ್ಕೊಂಡು ಹೋಗ್ತೀನಿ. 4ನೇ ಟೈಮ್ಗೆ ಅದು ರೀಸನೇ ಬರೋದಿಲ್ಲ, ಮನಃಶುದ್ಧಿ ಇದೆ ನನ್ಗೆ, ಆಕೆ ಡನ್, ನಾನು ಒಳಗಡೆ ಹೋಗ್ತೀನಿ. ಮಾರಲ್ ಬೌಂಡ್ರೀಸ್ ವಿಲ್ ಫೇಡ್ ಅವೇ ಲೈಕ್ ದಟ್. ಒಂದೇ ಸರಿ ಏನು ದೊಡ್ಡದಾಗೋದಿಲ್ಲ, ನಿಧಾನಕ್ಕೆ ಅದು ಚೇಂಜ್ ಆಗ್ತಾ ನಾವು ಬದಲಾಗ್ತಾ ಹೋಗ್ತೀವಿ. ಸೊ ಎಲ್ಲಿಗೆ ನಾವು ಅಲೋ ಮಾಡ್ತಾ ಇದ್ದೀವಿ, ಎಲ್ಲಿಗೆ ಹೋಗೋಕೆ ಅಲೋ ಮಾಡ್ತಾ ಇದ್ದೀವಿ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ನಾವು ನಮಗೆ ಹೇಳ್ಕೊಳ್ಳೋ ಕಥೆಗಳಿಂದ ಆಗತ್ತೆ. ಒಂದು ಸುಳ್ಳ ನಾನು 100 ಸರಿ ಹೇಳ್ಕೊಂಡ್ರೆ ಅದು ಸತ್ಯ ಅಂತ ಅನ್ಸೋಕೆ ಶುರು ಆಗುತ್ತೆ. ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋ ಮಾರಲ್ ಕಂಡಕ್ಟ್ ಮತ್ತೆ ಕಾನ್ಶಿಯಸ್ನೆಸ್ ಮತ್ತೆ ಇಂಟೆಲಿಜೆನ್ಸ್ ನನಗಿರಬೇಕು. ಅಂಡ್ ದಟ್ ಆಲ್ಸೋ ಗೆಟ್ ಡಿಸೈಡೆಡ್ ಬೈ ಹೂಮ್ ಯು ಹ್ಯಾವ್ ಅರೌಂಡ್. ನನ್ನ ಸುತ್ತ ಯಾರಿದ್ದಾರೆ, ನಾನು ಎಂಥ ಪುಸ್ತಕಗಳನ್ನ ಓದ್ತಾ ಇದ್ದೀನಿ, ಅದರಿಂದ ಎಲ್ಲ ಡಿಪೆಂಡ್ ಆಗುತ್ತೆ. ಈಗ ನನ್ನ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ಮಾಟ ಮಂತ್ರ ವಾಮಾಚಾರಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು ನಮ್ಮಲ್ಲಿ ಇದೆ ಅಂತ ಆದ್ರೆ ಅದು ಯೂಶಲಿ ನಾವು ಸಾಕಷ್ಟು ಜನ ಕೆಟ್ಟದಕ್ಕೆ ಉಪಯೋಗಿಸೋದನ್ನ ನಾವು ನೋಡಿದೀವಿ. ಅಂದ್ರೆ ಕೆಟ್ಟದಕ್ಕೆ ಸಾಕಷ್ಟು ಜನ ಅದನ್ನ ಯೂಸ್ ಮಾಡ್ತಾರೆ. ಹಾಗಿದ್ಮೇಲೆ ಅದನ್ನ ಯಾಕೆ ರಚನೆ ಮಾಡಿದ್ರು ಅಂತ, ಅಥವಾ ಅದ್ರಲ್ಲಿ ಒಳ್ಳೇದು ಆಗುತ್ತಾ? ಈಗ ಒಬ್ರು ಚಾಕು ಹಾಕ್ಬಿಟ್ರು, ಇನ್ನೊಬ್ರಿಗೆ ಚಾಕುಲ್ ಕುಯ್ದ್ಬಿಟ್ರು ಅಂತ ಅನ್ಕೊಳ್ಳೋಣ, ನಿಮ್ ಮನ್ಸಲ್ಲಿ ಏನ್ ಬರುತ್ತೆ? ಕೆಟ್ಟವರು ಅಂತ. ಆ ಚಾಕು ಡಾಕ್ಟರ್ ಕೈಲಿತ್ತು ಅಂತ ಹೇಳಿದ್ರೆ ಪ್ರಾಣ ಉಳ್ಸಕ್ಕೆ. ಸಿ, ಈಗ ದುಡ್ಡು, ಈಗ ಒಬ್ಬ ಗನ್ ತಗೊಂಡ್ ಶೂಟ್ ಮಾಡ್ಬಿಟ್ಟ ಒಬ್ಬನ ಅಂತಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಆಬ್ವಿಯಸ್ಲಿ ಯಾರೋ ಸಾಯಿಸಿದಾನೆ ಅಂತ. ಆ ಗನ್ ಸೋಲ್ಜರ್ ಕೈಲಿತ್ತು ಅಂತಂದ್ರೆ ಏನ್ ಅನ್ಸುತ್ತೆ? ಪ್ರೊಟೆಕ್ಟ್ ಮಾಡೋದಕ್ಕೆ. ಕೆಟ್ಟದ್ದು ಒಳ್ಳೇದು ಅನ್ನೋದು ನಿರ್ಧಾರ ಆಗೋದು ಯಾರ ಕೈಲಿದೆ ಅನ್ನೋದ್ರ ಮೂಲಕ. ಓಕೆ. ನಮ್ಮ ಬೇಸಿಕ್
ಹಾ. ಯಾರ ಹತ್ರನೂ ದುಡ್ಡಿದೆ, ಪವರ್ ಇದೆ ಅಂತಂದ್ರೆ ನಮ್ಮ ಮನಸ್ಸು ಅದಕ್ಕೆ ಅದು ಅವ್ರು ಕೆಟ್ಟವರು ಅಂತಾನೆ ನಿರ್ಧಾರ ಮಾಡ್ಬಿಡುತ್ತೆ. ದಟ್ ಇಸ್ ಸೋಷಿಯಲ್ ಕಸ್ಟಮ್ಸ್. ನಮ್ಗೆ ಬೆಳೆದು ಬಂದಿರೋ ರೀತಿ, ನಾವು ಜಗತ್ತನ್ನ ನೋಡೋ ರೀತಿ ಹಾಗೆ. ನಾನು ಯಾವ್ದನ್ನ ಆ ತರ ನೋಡ್ತೀನಿ ಅದನ್ನ ನಾನು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದನ್ನ ನಾನು ಕಲಿಯೋದೇ ಇಲ್ಲ. ತಪ್ಪನ್ನ ತಪ್ಪು ಅಂತ ನಾನು ಜಡ್ಜ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ತಪ್ಪಾಗಿದ್ದನ್ನ ನಾನು ನೋಡ್ಬೇಕು. ನಾನು ನೋಡ್ದೇನೆ ಹೇಗೆ ಜಡ್ಜ್ ಮಾಡ್ತೀನಿ? ಸೊ ಅದಕ್ಕೆ ಈಗ ಅಥರ್ವ ವೇದ ಇದೆ, ಅದರಲ್ಲಿ ಇದೆಲ್ಲ ಇದೆ, ವಶೀಕರಣ ಅದೆಲ್ಲ ರಿಲೇಟ್ ಇದೆ. ಋಗ್ವೇದ, ಯಜುರ್ವೇದ, ಅಥರ್ವೇದ ಇವೆಲ್ಲ ಇದೆ. ಎಲ್ಲರೂ ಅದನ್ನ ಕೆಟ್ಟದಕ್ಕೆ ಬಳಸ್ತಾರೆ ಅಂತಲ್ಲ. ಈಗ ತಂತ್ರ ಅಂತ ಬಂದಾಗ ಅದರಲ್ಲಿ ವಾಮಾಚಾರ, ದಕ್ಷಿಣಾಚಾರ, ಮಧ್ಯಮಾಚಾರ ಅಂತೆಲ್ಲ ಇದೆ. ದಕ್ಷಿಣಾಚಾರ ಇಸ್ ಅ ಪಾಸಿಟಿವ್ ವೇ, ವಾಮಾಚಾರ ಇಸ್ ಅ ನೆಗೆಟಿವ್ ವೇ. ಈಗ ಅಗೋರಿಗಳೆಲ್ಲ ಮೈಗೆ ಬೂದಿ ಬಳ್ಕೊಂಡು ಕೆಲವಷ್ಟು ಮಾಡ್ತಾ ಇರ್ತಾರೆ. ಈಗ ಯಾರು ಫ್ರೆಶ್ ಆಗಿ ಸುಟ್ಟಿರ್ತಾರೆ ಅಂದ್ರೆ ಅದನ್ನ ಎತ್ಕೊಂಡು ಮೈಗೆ ಬಳ್ಕೊಳ್ತಾರೆ. ವೈ? ಅದನ್ನ ಬಳ್ಕೊಂಡು ನಾನೇನಾದ್ರು ಮಾಡಿದ್ರೆ ಅದು ನನ್ನ ದೇಹಕ್ಕೆ ತಾಗೋದಿಲ್ಲ. ಈಗ ನಾನು ಯಾರು ಬೂದಿ ಎತ್ಕೊಂಡು ಬೆಳೆದಿದ್ನೋ ಅವ್ರ ದೇಹಕ್ಕೆ ತಾಗತ್ತೆ, ಅವ್ರಿಗೆ ತಾಗತ್ತೆ ಅಂತ. ಇಟ್ ಇಸ್ ಅ ಫಾಸ್ಟ್ ವೇ ಟು ಲೂಸ್ ಆಲ್ ದ ಕರ್ಮಾಸ್ ಅಂಡ್ ಮೂವ್ ಫಾರ್ವರ್ಡ್ ಅಂತ ಹೇಳ್ತಾರೆ. ಸೊ ಯಾರು ಯಾವ್ದಕ್ಕೆ ಯಾವ ಇಂಟೆನ್ಷನ್ ಇಟ್ಕೊಂಡು ಬಳಸ್ಕೊಳ್ತಾ ಇರೋದೇನೋ ಅನ್ನೋದು ನಿರ್ಧಾರ ಆಗುತ್ತೆ. ನಾನು ಹೇಳದ್ನಲ್ಲ, ಇಟ್ ಇಸ್ ನಾಟ್ ಅಬೌಟ್ ದ ಡೀಡ್. ಮಾಡೋನ್ ಬಗ್ಗೆ ಇಲ್ಲ, ಈ ಮಾಡೋ ವಿಚಾರಗಳ ಬಗ್ಗೆ ಇಲ್ಲ. ಇಟ್ ಇಸ್ ಅಬೌಟ್ ದ ಡೂವರ್. ಮಾಡೋನ್ ಬಗ್ಗೆ ಇರೋದು. ಈಗ ಮಾಡೋನ್ ಒಳ್ಳೆಯವನಾಗಿದ್ದ ಅಂದ್ರೆ ಮಾಡ್ತಿರೋ ಕೆಲಸನೂ ಒಳ್ಳೇದಾಗಿರುತ್ತೆ. ಭಗವದ್ಗೀತಾ ಇಸ್ ಆಲ್ಸೋ ಸೇಮ್. ಇಟ್ ಇಸ್ ನಾಟ್ ಅಬೌಟ್ ದ ಡೀಡ್, ಇಟ್ ಇಸ್ ಅಬೌಟ್ ದ ಡೂವರ್. ನಾವು ಅದನ್ನ ಕರ್ಮಗಳನ್ನ ಇಟ್ಕೊಂಡು ನೋಡ್ತೀವಿ, ಬಟ್ ಕರ್ಮನ ಯಾರು ಮಾಡ್ತಾ ಇದಾರೆ ಅನ್ನೋದು ಇಟ್ಕೊಂಡು ನೋಡ್ಬೇಕು. ಕೃಷ್ಣ ಏನಾದ್ರು ಮಾಡ್ದ ಅಂತಂದ್ರೆ ನಾನು ತರ್ಕ ಮಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಅವ್ನು ಕರೆಕ್ಟ್ ಆಗೇ ಮಾಡಿರ್ತಾನೆ ಅಂತ ಗೊತ್ತು. ಇಟ್ ಇಸ್ ಅಬೌಟ್ ದ ಡೂವರ್. ಸೊ ಯಾರ ಕೈಯಲ್ಲಿ ಇದೆ ಅಂತ ಅನ್ನೋದು ಆ ಪುಸ್ತಕ ಆಗಿರ್ಬೋದು, ಅದು ಹೆಂಗ್ ವರ್ಕ್ ಆಗ್ತಿದೆ, ಅದನ್ನ ಹೆಂಗ್ ಬಳಸ್ಕೊಳ್ತಾ ಇದ್ದಾರೆ. ಆ ಗನ್ನು ಟೆರರಿಸ್ಟ್ ಕೈಲಿದ್ಯಾ, ಸೋಲ್ಜರ್ ಕೈಲಿದ್ಯಾ, ಆ ಚಾಕು ಥೀಫ್ ಕೈಲಿದ್ಯಾ, ಕಳ್ಳನ್ ಕೈಲಿದ್ಯಾ, ಅಥವಾ ಡಾಕ್ಟರ್ ಕೈಲಿದ್ಯಾ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಸೊ ಚಾಕು ಇಟ್ಕೊಂಡಿರೋರೆಲ್ಲ ಕೆಟ್ಟವರು, ಗನ್ ಇಟ್ಕೊಂಡಿರೋರೆಲ್ಲ ಕೆಟ್ಟವರು, ದುಡ್ಡಿರೋರು, ಪವರ್ ಇರೋರು ಎಲ್ಲರೂ ಕೆಟ್ಟವರು ಅಂತಂದ್ರೆ ನಾನು ಅದನ್ನ ಯಾವ್ದನ್ನು ಮುಟ್ಟಕ್ ಹೋಗೋದಿಲ್ಲ. ಇಟ್ ಇಸ್ ಬೆಟರ್ ಟು ಬಿ ಅ ವಾರಿಯರ್ ಇನ್ ಅ ಗಾರ್ಡನ್ ರಾದರ್ ದ್ಯಾನ್ ಟು ಬಿ ಅ ಪೊಯೆಟ್ ಇನ್ ಅ ವಾರ್ಫೇರ್ ಅಂತ ಹೇಳ್ತಾರೆ, ಆರ್ ಗಾರ್ಡನರ್ ಇನ್ ಅ ವಾರ್ಫೇರ್ ಅಂತ ಹೇಳ್ತಾರೆ. ಸೇಮ್, ನಾನು ಒಬ್ಬ ಆ ಲೆವೆಲ್ ಮೆಚುರಿಟಿ ನನಗೆ ಬರಬೇಕು. ನಾನು ಏನೋ ಕಲ್ತಿದ್ದೀನಿ ಅಂದ್ರೆ ಅದನ್ನ ನಾನು ಕೆಟ್ಟಕ್ಕೆ ಬಳಸಬೇಕು ಅಂತಾನೆ ಇಲ್ಲ. ನಾನೀಗ ಗನ್ ಹ್ಯಾಂಡಲ್ ಮಾಡೋದು ಕಲ್ತಿದ್ದೀನಿ ಅಂತಂದ್ರೆ ನಾನು ಯಾರಿಗೋ ಶೂಟ್ ಮಾಡಬೇಕು ಅಂತಾನೆ ಇಲ್ಲ. ಕಲ್ತಿರ್ಬೇಕು, ಸಂದರ್ಭ ಬಂದಾಗ ಅವಶ್ಯಕತೆ ಬಿದ್ರೆ ಅದನ್ನ ಬಳಸ್ಬೇಕು. ಸೇಮ್ ಗೋಸ್ ವಿತ್ ಆಲ್ ಆಲ್ಸೋ. ಇಲ್ಲಿ ಯಾವ್ದು ಕೆಟ್ಟದಿಲ್ಲ. ನಾನು ಇದನ್ನ ಎತ್ಕೊಂಡು ಇಲ್ಲಿ ಕ್ಯಾಮ್ರಾ ಮೇಲೆ ಹಾಕ್ಬಿಡ್ಬೋದು, ಅದು ನನ್ನ ಆಕ್ಷನ್. ಇಟ್ ಇಸ್ ಅಬೌಟ್ ಮೀ, ಇಟ್ ಇಸ್ ನಾಟ್ ಅಬೌಟ್ ದ ಆಕ್ಷನ್, ಇಟ್ ಇಸ್ ಅಬೌಟ್ ದ ಡೂವರ್. ಸೇಮ್ ಥಿಂಗ್. ಆ ಪುಸ್ತಕ ಯಾರ ಕೈಲಿದೆ ಅನ್ನೋದು ನಿರ್ಧಾರ ಮಾಡುತ್ತೆ ಅದನ್ನ ಹೆಂಗೆ ಯೂಸ್ ಮಾಡ್ಕೊಳ್ತಾರೆ. ಬಟ್ ಯಾರು ಹೆಂಗೆ ಯೂಸ್ ಮಾಡ್ಕೊಳ್ತಾರೆ, ಎವ್ರಿಥಿಂಗ್ ಹ್ಯಾಸ್ ಅ ಪ್ರೈಸ್ ಟು ಪೇ. ಅದನ್ನ ಅರ್ಥ ಮಾಡ್ಕೋಬೇಕು. ಕೆಲವು ವಿಚಾರಗಳೆಲ್ಲ ಬ್ಲಡ್ ಅಲ್ಲಿ ಹರಿತವೆ, ನನಗೆ ಎಂಡ್ ಆಗೋಗೋದಿಲ್ಲ. ಈಗ ನಾನು ಯಾರಿಗೋ ಶಾಪ ಹಾಕ್ತೀನಿ ಅಂತ ಅನ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಒಂದು ಹಾವನ್ನ ಕೊಂದ್ಬಿಟ್ರು ಅಂತ ಅನ್ಕೊಳ್ಳೋಣ, ಅದು ಬ್ಲಡ್ ಅಲ್ಲಿ ಹರಿಯೋಕೆ ಶುರು ಆಗುತ್ತೆ. ಮೈ ಹೋಲ್ ಲೀನಿಯೇಜ್ ವಿಲ್ ಗೆಟ್ ಅಫೆಕ್ಟೆಡ್ ಬೈ ಇಟ್. ಅದಾದ್ಮೇಲೆ ಸರ್ಪ ಸಂಸ್ಕಾರ ಯಾಕೆ ಮಾಡಿಸ್ತಾರೆ ಅಂತಂದ್ರೆ, ಯಾರೋ ಒಂದು ಟೈಮಲ್ಲಿ ಏನೋ ಮಾಡಿದ್ರು, ಅದನ್ನ ಕಳ್ಕೋಬೇಕು, ಅದನ್ನ ಎಂಡ್ ಮಾಡ್ಬೇಕು ಅಂತ ಸರ್ಪ ಸಂಸ್ಕಾರ ಮಾಡ್ತಾರೆ. ನಮ್ಮ ತಾತ ಯಾರೋ ಕಾರ ಹತ್ಸ್ಕೊಂಡು ಹೋಗ್ಬಿಟ್ಟಿದ್ರು ಅಂದ್ರೆ ಅದ್ರಿಗೆ ಸಂಸ್ಕಾರ ಮಾಡಿಲ್ಲ, ಅದು ನನ್ಗೆ ಹರಿತಾ ಇದೆ, ನಾನು ಮಾಡ್ಬೇಕು, ಐ ಡು ಇಟ್. ಯಾರೋ ನಮ್ಗೆ ಈ ವಾಗ್ದೋಷ ಅಂತ ಬರುತ್ತೆ, ಏನೋ ಕೆಟ್ಟದಾಗ ಅಂದಿದ್ರು, ಪಿತೃದೋಷ ಅಂತ ಬರುತ್ತೆ. ಅದೆಲ್ಲ ಹಾಗೆ ಲೀನಿಯೇಜ್ ಅಲ್ಲಿ ಹರಿತಾ ಹೋಗುತ್ತೆ, ಬ್ಲಡ್ ಅಲ್ಲಿ ಹರಿತಾ ಹೋಗುತ್ತೆ. ಸೊ ನಾನು ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದ್ರೆ, ನಾನೊಬ್ರ ಬಗ್ಗೆ ಕೆಟ್ಟದಾಗ ಯೋಚನೆ ಮಾಡಿದ್ರೆ ಅದಕ್ಕೊಂದು ಪ್ರೈಸ್ ಇದೆ. ಒಂದು ಸಡನ್ ಪ್ರೈಸ್ ಇದೆ. ಅದ್ರ ಬಗ್ಗೆ ನಾನು ಮಾತಾಡಿದ್ರೆ ಅದಕ್ಕೊಂದು ಪ್ರೈಸ್ ಇದೆ. ಅದ್ರ ಬಗ್ಗೆ ನಾನು ಆಕ್ಷನ್ ತಗೊಂಡ್ರೆ ಅದಕ್ಕೊಂದು ಪ್ರೈಸ್ ಇದೆ, ದೊಡ್ಡ ಪ್ರೈಸ್. ಅದಕ್ಕೆ ಆಕ್ಷನ್ ತಗೊಳ್ಳೋ ಹಂಗೆ ಬೇರೆಯವ್ರ ಕೈಲಿ ಮಾಡಿಸಿದ್ರೆ ಅದಕ್ಕೆ ಇದಕ್ಕಿನ್ನ ದೊಡ್ಡ ಪ್ರೈಸ್ ಇದೆ, ಅದು ಬ್ಲಡ್ ಅಲ್ಲಿ ಹರಿಯೋಕೆ ಶುರು ಆಗುತ್ತೆ. ಸೊ ಆ ಟೂಲ್ನ ಹೆಂಗೆ ಯೂಸ್ ಮಾಡ್ಕೊಳ್ತೀನಿ ಅನ್ನೋದು ನನ್ನ ಲೀನಿಯೇಜ್ನ ಕೂಡ ಡಿಸೈಡ್ ಮಾಡುತ್ತೆ. ನನಗೆ ಯಾರು ಹುಡ್ತಾರೆ, ಎಂಥವ್ರು ಹುಡ್ತಾರೆ, ಅವ್ರೇನು ಅನುಭವಿಸ್ತಾರೆ, ಅವರಿಂದ ನಾನೇನು ಅನುಭವಿಸ್ತೀನಿ, ಎವ್ರಿಥಿಂಗ್. ಪ್ರಾರಬ್ಧ ಕರ್ಮ ಅಂತ ನಾನು ಯಾಕೆ ಡಿಸೈಡ್ ಮಾಡಿದೆ, ಸಟನ್ ಎತ್ಕೊಂಡು ನಾನು ಹಿಂಗೆ ಹಾಕಿದಾಗ ನಾನು ಯಾರ ಟೀಮ್ಗೆ ಹೋಗ್ಬೇಕು ಅನ್ನೋದು ನನ್ನಲ್ಲಿ ಏನು ಬಿದ್ದಿದೆ ಅನ್ನೋದ್ರಿಂದ ಡಿಸೈಡ್ ಆಗುತ್ತೆ. ನಾನು ಇವತ್ತು ನನ್ನ ತಂದೆ ತಾಯಿ ಹುಟ್ಟಿದ್ದೀನಿ ಅಂದ್ರೆ ಇಟ್ ಇಸ್ ದೇರ್ ಕರ್ಮ ಓನ್ಲಿ. ಈಗ ಹಿರಣ್ಯಕಶಿಪುವಿನ ಫ್ಯಾಮಿಲಿಲಿ ಪ್ರಹ್ಲಾದನ ಹುಟ್ಟಬಹುದು, ಕಂಸನ್ ಫ್ಯಾಮಿಲಿಲಿ ಕೃಷ್ಣನ ಹುಟ್ಟಬಹುದು. ಇಟ್ ಈಸ್ ನಾಟ್ ದಟ್. ಕೆಲವು ಸರಿ ನಮ್ಮ ಹುಟ್ಟು ಅನ್ನೋದು ಬೇರೆಯವ್ರ ಕರ್ಮದಿಂದ ನಿರ್ಧಾರ ಆಗಿರುತ್ತೆ. ಈ ಕಂಸ ಮಾಡಿರೋ ಕರ್ಮದಿಂದ ಕೃಷ್ಣ ಹುಟ್ಟ, ಕಂಸನ್ ವಧೆ ಮಾಡಬೇಕು ಅಂತ. ಹಿರಣ್ಯಕಶಿಪು ಮಾಡಿರೋ ಕರ್ಮದಿಂದ ಪ್ರಹ್ಲಾದ ಹುಟ್ಟ. ಸೊ ಇಟ್ ಡಿಪೆಂಡ್ಸ್. ಈಗ ಕೃಷ್ಣನ್ ಫ್ಯಾಮಿಲಿನೇ, ಕೃಷ್ಣನ್ ರಿಲೇಟಿವ್ಸ್ ಅಲ್ಲೇನೆ ಇವನು ಶಿಶುಪಾಲ ಕೂಡ ಹುಟ್ಟಿದ್ದ, ರೈಟ್? ಸೊ ಹಾಗಾಗತ್ತೆ. ಸೊ ಇಟ್ ಡಿಪೆಂಡ್ಸ್. ಎವ್ರಿಥಿಂಗ್ ಈಸ್ ವೆರಿ ಇಂಟ್ರಿಕಲಿ ಕನೆಕ್ಟೆಡ್. ನಾವು ಅದನ್ನ ಬಿಗ್ಗರ್ ಪಿಕ್ಚರ್ ನೋಡಿದಾಗ ಅರ್ಥ ಆಗುತ್ತೆ. ಇವತ್ತು ನನ್ಗೆ ಯಾಕೆ ಹಿಂಗೆ ಆಗ್ತಾ ಇದೆ, ನಾನು ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ, ನಿನಗೆ ಯಾಕೆ ಹಿಂಗೆ ಆಗ್ತಾ ಇದೆ, ನೀನು ಇಷ್ಟು ಒಳ್ಳೆಯವನು, ನೀನು ಇಷ್ಟೆಲ್ಲ ಅನುಭವಿಸ್ತಿದ್ಯಾ ಅಂತ ನನ್ಗೆ ಯಾರೋ ಬಂದು ಹೇಳ್ಬೋದು.
ಅವ್ರು ನನ್ನ ಈ ಜನ್ಮದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ, ಈ ಜನ್ಮದಲ್ಲಿ ನೋಡ್ತಾ ಇದ್ದಾರೆ. ಝೂಮ್ ಔಟ್ ಮಾಡಿ ನನ್ನ 2 ಜನ್ಮದಲ್ಲಿ ನೋಡಿದಾಗ, ಇಲ್ಲ 4-5 ಜನ್ಮದಲ್ಲಿ ನೋಡಿದಾಗ, ಮೇ ಬಿ ಐ ಹ್ಯಾವ್ ಡನ್ ಸಮಥಿಂಗ್ ರಾಂಗ್, ದಟ್ ಇಸ್ ವೈ ಐ ಆಮ್ ಸಫರಿಂಗ್. ಇಟ್ ಇಸ್ ಓಕೆ ಟು ಸಫರ್. ಜೀವನದಲ್ಲಿ ಸಫರಿಂಗ್ ಇಸ್ ಅ ಕಾನ್ಸ್ಟೆಂಟ್ ಥಿಂಗ್, ಹ್ಯಾಪಿನೆಸ್ ಇಸ್ ಅ ಟೆಂಪರರಿ ಥಿಂಗ್. ಲೈಫ್ ಇಸ್ ಸಫರಿಂಗ್. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಯು ವಿಲ್ ಗೋ ಥ್ರೂ ಇಟ್ ಗ್ರೇಸ್ಫುಲಿ. ಇಲ್ಲ ಅಂದ್ರೆ ಯು ಸ್ಟಾರ್ಟ್ ಫೈಟಿಂಗ್ ಇಟ್. ಎವ್ರಿಥಿಂಗ್ ಯು ಫೈಟ್ ವಿಲ್ ಫೈಟ್ ಬ್ಯಾಕ್ ಆನ್ ಯು ಅಂಡ್ ದ ಫೈಟ್ ಗ್ರೋಸ್. ಅಷ್ಟೇ. ಯಾವ್ದನ್ನ ನಾನು ಒಪ್ಕೊಳಕ್ ರೆಡಿ ಇಲ್ವೋ. ಇವಾಗ ನನಗೊಂದು ಗಾಯ ಆಗಿದೆ, ಬ್ಯಾಂಡೇಜ್ ಹಾಕೊಂಡಿದ್ದೀನಿ. ಯಾರೋ ಬಂದು ನನ್ ಕೇಳಿದ್ರು, ನಿನ್ ಗಾಯ ಆಗಿತ್ತಂತೆ. ಹೌದು, ಗಾಯ ಆಗಿತ್ತು, ನೋಡು ತೋರಿಸ್ತೀನಿ ಅಂತ ಬ್ಯಾಂಡೇಜ್ ರಿಮೂವ್ ಮಾಡ್ತಾನೆ ಇದ್ರೆ ಯಾವತ್ತು ಗಾಯ ಮಾಯುತ್ತೆ? ಗಾಯ ಮಾಯೋದಿಲ್ಲ. ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ಆಲ್ ಆಫ್ ದಿಸ್. ಸೊ ಆ ಥರ ಅರ್ಥ ಮಾಡ್ಕೋಬೇಕು. ಆ ಗ್ರಂಥಗಳು ಅದಕ್ಕೆ ಇರೋದು, ನನ್ನನ್ನು ಬದಲಾಯಿಸೋದಕ್ಕೆ, ನನ್ನ ಒಳ್ಳೆ ಮನುಷ್ಯ ಮಾಡೋದಕ್ಕೆ, ಒಳ್ಳೆ ಡಿಸಿಷನ್ ತಗೊಳ್ಳೋಕೆ ಅಲೋ ಮಾಡೋದಕ್ಕೆ, ನನ್ನ ಸುತ್ತ ಒಳ್ಳೆ ಜನಗಳನ್ನ ಇಟ್ಕೊಳ್ಳೋದಕ್ಕೆ, ಒಳ್ಳೇದು ಕೆಟ್ಟದ್ರ ಮಧ್ಯೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಇರೋದು. ಅದನ್ನ ಕೆಟ್ಟದಕ್ಕೆ ಬಳಸ್ಕೊಂತೀನ, ಇಟ್ಸ್ ಆನ್ ಮೀ, ಇಟ್ಸ್ ಆನ್ ದ ಡೂವರ್. ಸೊ ಅದನ್ನ ಬ್ಲೇಮ್ ಮಾಡಕ್, ಗ್ರಂಥಗಳನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಹೌದು, ಅಂತ ಸ್ಟ್ರಾಂಗ್ ಗ್ರಂಥಗಳು ಅಷ್ಟು ಓಪನ್ ಆಗಿ ಅವೈಲಬಲ್ ಇರಬಾರ್ದು, ಬಟ್ ಅವೈಲಬಲ್ ಇದೆ. ವಾಮಾಚಾರದ್ದು, ವಾಮಾಚಾರ, ದಕ್ಷಿಣಾಚಾರ, ಎಲ್ಲರದ್ದು, ಗೀತಾ ಪ್ರೆಸ್ ಮತ್ತೆ ಇನ್ನಷ್ಟು ಪಬ್ಲಿಕೇಶನ್ ಅಲೋ ಇದೆ. ಬಟ್ ಇನ್ನೊಂದು ಏನು ಅಂತಂದ್ರೆ, ಅದೆಲ್ಲ ಅರ್ಥ ಮಾಡ್ಕೊಳ್ಳದೆ, ಗುರು ದೀಕ್ಷೆ ಇಲ್ಲದೆ ಮಾಡ್ತೀನಿ ಅಂತಂದ್ರೆ ಸಿಕ್ಕಾಪಟ್ಟೆ ಕಾನ್ಸಿಕ್ವೆನ್ಸಸ್ ಇದೆ. ಸೊ ಕೆಲವರು ಸ್ಮಶಾನಕ್ಕೆ ಹೋಗಿ ಕೆಲವು ಮಾಡ್ತಾರೆ, ವಿಲ್ ಬಿ ಡಿಸ್ಟ್ರಾಯ್ಡ್. ಈಗ ಫಾರ್ ಎಕ್ಸಾಂಪಲ್ ಸ್ಮಶಾನ ಕಾಳಿ ಅಂತ ಕಾಳಿ ಫಾರ್ಮ್ ಇದೆ, ಅದನ್ನ ನಾನು ಮನೇಲಿ ಕುತ್ಕೊಂಡು ಇನ್ವೋಕ್ ಮಾಡ್ತೀನಿ ಅಂತಂದ್ರೆ ಯುವರ್ ಹೋಮ್ ವಿಲ್ ಬಿಕಮ್ ಸ್ಮಶಾನ. ಈಗ ನಿಮ್ಮ ಮನೆಗೆ ರಿಲೇಟಿವ್ಸ್ ಬರ್ತಾರೆ, ರಿಲೇಟಿವ್ಸ್ ಬಂದಾಗ ಅವ್ರನ್ನ 1 ತಿಂಗಳು ಇರೋಕ್ ಬಿಟ್ರಿ ಅಂತ ಅನ್ಕೊಳ್ಳಿ. ಫಸ್ಟ್ ಡೇ 2 ಡೇ, ಫಸ್ಟ್ 1 ವೀಕ್ ನೀವು ಅವ್ರಿಗೆ ಕಂಫರ್ಟಬಲ್ ಆಗಿರ್ಬೇಕು ಅಂತ ಮನೆಯನ್ನು ಸೆಟ್ ಮಾಡ್ತೀರಾ. 1 ವೀಕ್ ಆದ್ಮೇಲೆ ಅವರೇ ಸೆಟ್ ಮಾಡ್ಕೊಳ್ತಾರೆ. ಇಟ್ ಈಸ್ ಆಸ್ ಇಟ್ ಇಸ್. ಸೊ ನಾವು ಯಾರನ್ನ ಎಲ್ಲಿ ಕರಿತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಹೇಗೆ ಕರಿತಾ ಇದೀವಿ, ಎಷ್ಟು ನೆಗ್ಲೆಕ್ಟ್ಫುಲಿ, ಎಷ್ಟು ಕೇರ್ಲೆಸ್ ಆಗಿ ಕರಿತಾ ಇದೀವಿ, ಇದೆಲ್ಲಾನು ಅಫೆಕ್ಟ್ ಮಾಡುತ್ತೆ. ನಮ್ಮನ್ನಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿನೆಲ್ಲ ಅಫೆಕ್ಟ್ ಮಾಡುತ್ತೆ. ಈ ಕೆಲವೊಬ್ರು ಮಾತಾಡ್ಬೇಕಾದ್ರೆ ನನ್ನ ಟೈಮ್ ಸರಿ ಇಲ್ಲ, ನಂಗೆ ಸಿಕ್ಕಾಪಟ್ಟೆ ಬ್ಯಾಡ್ ಟೈಮು ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನಾವು ನಿಜವಾಗ್ಲೂ ಅಂದ್ರೆ ಈ ಗುಡ್ ಟೈಮ್ ಬ್ಯಾಡ್ ಟೈಮ್ ಅನ್ನೋದಿರುತ್ತಾ, ಅಥವಾ ನಾವು ಸಮಯವನ್ನ ದೂಷಿಸ್ಬೇಕಾ, ಅಥವಾ ಎಲ್ಲವೂ ಕೂಡ ನಮ್ಮ ಕೈನಲ್ಲಿರುತ್ತಾ? ಈ ಶನಿ ದಶೆ ನಡೀತಾ ಇರ್ಬೇಕಾದ್ರೆ, ಈಗ ಆಕ್ಚುಲಿ 29th 6 ಗ್ರಹಗಳು ಒಂದೇ ಮನೇಲಿ ಇರ್ತವೆ. ಸೊ ಎಕ್ಲಿಪ್ಸ್ ಎಲ್ಲ ಇದೆ, ಇದೆಲ್ಲ ಇದೆ. ಆಕ್ಚುಲಿ ಶನಿ ದಶೆ ನಡೀತಾ ಇರ್ಬೇಕಾದ್ರೆ ಶನಿಯಿಂದಾನೇ ಸಿಕ್ಕಾಪಟ್ಟೆ ಪಡ್ಕೊಳ್ಳೋರು ಇದ್ದಾರೆ. ಶನಿಗೆ ಏನ್ ಇಷ್ಟ ಅಂತಂದ್ರೆ, ತುಂಬಾ ಹಾರ್ಡ್ ವರ್ಕ್ ಮಾಡೋರು, ಹಾನೆಸ್ಟ್ ಆಗಿ ವರ್ಕ್ ಮಾಡೋರು ಇಷ್ಟ, ಹಂಬಲ್ ಆಗಿರೋರು ಇಷ್ಟ. ಅಂಡ್ ಈ ತರದೆಲ್ಲ ಟ್ರೈಟ್ ಇದ್ದಾಗ, ಅದನ್ನ ಕಾನ್ಸ್ಟೆಂಟ್ ಆಗಿ ಮಾಡ್ತಾ ಇದ್ದಾಗ ಅದ್ರಲ್ಲಿ ಎಫೆಕ್ಟ್ ಏನಿರುತ್ತೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಗೇನ್ ಮಾಡ್ಕೊಳ್ಳೋರು ಇದ್ದಾರೆ. ಇನ್ನೊಂದು ಮಾತಿದೆ, ಡೆಸ್ಟಿನಿನ ಯಾರು ಬೈತಾ ಇರ್ತಾರೋ ಅವ್ರಿಗೆ ಡೆಸ್ಟಿನಿ ಬೈಯೋಕ್ ಶುರು ಮಾಡುತ್ತಂತ ಒಂದಿನ. ಸಂದರ್ಭಗಳನ್ನ, ಹಣೆ ಬರನ ಯಾರು ಬೈತಾ ಇರ್ತಾರೋ ಅವ್ರನ್ನ ಸಂದರ್ಭ ಮತ್ತು ಹಣೆ ಬರ ಬೈಯೋಕ್ ಶುರು ಮಾಡುತ್ತಂತೆ ಒಂದಿನ. ಅಂಡ್ ದಟ್ ಈಸ್ ವೇರ್ ಯು ಸ್ಟಾರ್ಟ್ ಫಾಲೋಯಿಂಗ್. ಹ್ಯೂಮನ್, ನಾವೆಲ್ಲರೂ ಒಂಥರ ಬ್ರಹ್ಮ ಇದ್ದಂಗೆನೆ, ಕ್ರಿಯೇಟರ್ಸ್. ಕ್ರಿಯೇಟರ್ ಹ್ಯಾಸ್ ಕ್ರಿಯೇಟೆಡ್ ಅ ಕ್ರಿಯೇಟರ್ ಸೊ ದಟ್ ಕ್ರಿಯೇಷನ್ ಕ್ಯಾನ್ ಹ್ಯಾಪನ್ ಥ್ರೂ ಅಸ್. ಅಟ್ ಎನಿ ಗಿವನ್ ಮೂಮೆಂಟ್ ಯು ಆರ್ ಕ್ರಿಯೇಟಿಂಗ್. ಮಾತುಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅನ್ನೋದು ಅರ್ಥ ಆದರೆ ನಾನು ಏನೇನೋ ಮಾತಾಡೋದಿಲ್ಲ. ನನ್ನ ಪ್ರೆಸೆನ್ಸಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ನನಗೆ ಅರ್ಥ ಆದರೆ ನಾನು ಸುಮ್ಮನೆ ಎಲ್ಲೆಲ್ಲೋ ಹೋಗೋದಿಲ್ಲ. ಕಾನ್ಷಿಯಸ್ ಆಗಿ ಡಿಸೈಡ್ ಮಾಡ್ತೀವಿ. ಜೀವನನ ಹೇಗೆ ಥಿಂಕ್ ಮಾಡಬೇಕು ಅಂತಂದರೆ, ಯಾರೋ ಯಾವಾಗಲೂ ಕ್ಯಾಮ್ರಾ ಇಟ್ಕೊಂಡು ನಮ್ಮ ಸುತ್ತ ಓಡಾಡ್ತಿದ್ದಾರೆ ಅನ್ನೋ ಥರನೇ ನಾನು ಬದುಕಬೇಕು. ಆ್ಯಂಡ್ ನನ್ನ ಫಿಲಮ್ ರನ್ ಆಗ್ತಾ ಇದೆ ಅಂತಂದರೆ, ಸೀಟಲ್ಲಿ ಕೂತಿರೋರು, ಫಿಲಮ್ ನೋಡ್ತಾ ಇದ್ದವರು ಏನು ಕಿರಿಚ್ತಾ ಇದ್ದಾರೆ, ನನಗೆ ಇದು ಮಾಡಬೇಡ, ಇದು ಮಾಡು ಅಂತ ಏನು ಹೇಳ್ತಾ ಇದ್ದಾರೆ ಅನ್ನೋ ಥರ ಇಮ್ಯಾಜಿನ್ ಮಾಡ್ಕೋಬೇಕು. ಯಾವಾಗ ನಾನು ನನ್ನ ಹಣೆ ಬರೋಕ್ಕೆ ಬಯೋಕ್ಕೆ ಶುರು ಮಾಡ್ತೀನೋ, ಹಣೆ ಬರ ಒಂದಿನ ನನಗೆ ಬಯೋಕ್ಕೆ ಶುರು ಮಾಡುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಹಣೆ ಬರ ಹಾಳಾಗ್ತಾ ಹೋಗುತ್ತೆ. ಸಿ, ಯು ಹ್ಯಾವ್ ಟು ಟ್ರೀಟ್ ಯುವರ್ ಸೆಲ್ಫ್ ದ ವೇ ಯು ಟ್ರೀಟ್ ಅದರ್ಸ್. ಈಗ ಐ ಕಾನ್ಸ್ಟೆಂಟ್ಲಿ ಬೈತಾ ಇರ್ತೀನಿ, ಪ್ರಿಯಾ ಹಂಗೆ, ಪ್ರಿಯಾ ಹಿಂಗೆ. ಮೇ ಬಿ ಯು ಡೋಂಟ್ ನೋ ಡೈರೆಕ್ಟ್ಲಿ, ಬಟ್ ಯಾರಿಂದನೋ ಗೊತ್ತಾಗುತ್ತೆ. ಬಟ್ ಯು ವಿಲ್ ಟ್ರೈ ಟು ಕನ್ಫರ್ಮ್. ಒಂದಿನ ಗೊತ್ತಾಗೋಗುತ್ತೆ. ಯು ಸ್ಟಾಪ್ ಸ್ಪೀಕಿಂಗ್ ಟು ಮೀ ಆ್ಯಂಡ್ ಯು ಸ್ಟಾರ್ಟ್ ವರ್ಕಿಂಗ್ ಅಗೇನ್ಸ್ಟ್ ಮೀ. ಸೇಮ್ ಇವಾಗ ಎವ್ರಿಥಿಂಗ್ ಈಸ್ ಅ ರಿಲೇಷನ್ಶಿಪ್. ಈಗ ನಾನೊಂದು ಕಾರ್ ತಗೊಂಡೆ ಅಂತ ಅನ್ಕೊಳ್ಳೋಣ. ಕಾರ್ ಜೊತೆ ಒಂದಷ್ಟು ರಿಲೇಷನ್ಶಿಪ್ಸ್ ಬರುತ್ತೆ. ರೋಡ್ ಟ್ಯಾಕ್ಸ್ ಬರುತ್ತೆ, ಟ್ರಾಫಿಕ್ ಪೊಲೀಸ್ ಬರ್ತಾರೆ, ಚಾಲಾನ್ ಬರುತ್ತೆ, ಆಮೇಲೆ ಕೋರ್ಟು, ಕಚೇರಿ, ಇಷ್ಟೆಲ್ಲ ರಿಲೇಷನ್ಶಿಪ್ ಒಂದು ಇಮ್ಯೂಟೇಬಲ್ ಆಬ್ಜೆಕ್ಟ್. ಒಂದು ಜೀವ ಇಲ್ಲಿರೋ ಆಬ್ಜೆಕ್ಟ್ ತೊಗೊಂಡ್ಬರುತ್ತೆ ಅಂದರೆ ಜೀವ ಇರೋರು ಎಷ್ಟು ತೊಗೊಂಡು ಬರ್ತಾರೆ, ಜೀವನ ಎಷ್ಟು ತೊಗೊಂಡು ಬರುತ್ತೆ. ಸೊ ನಾನು ಕಾನ್ಸ್ಟೆಂಟ್ ಆಗಿ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇದ್ರೆ, ಬೈತಾನೆ ಇದ್ರೆ, ನಾನೊಂದು ಹೇಳಿದ್ನಲ್ಲ, ಒಂದು ಸುಳ್ಳು ನಾನು 100 ಸರಿ ಹೇಳಿದ್ರೆ ಅದು ಸತ್ಯ ಅಂತ ಅನ್ಸೋಕೆ ಶುರು ಆಗುತ್ತಂತ. ನನಗೆ ಸತ್ಯ ಅನ್ಸೋಕೆ ಶುರು ಆಗುತ್ತೆ. ನನ್ನ ಜೀವನ ನಿಜವಾಗ್ಲೂ ಚೆನ್ನಾಗಿಲ್ಲ ಅಂತ ಅನ್ಸೋಕೆ ಶುರು ಆಗುತ್ತೆ. ಹೋಪ್ಲೆಸ್ ಆಗ್ತಾ ಹೋಗ್ತೀನಿ, ಹೋಪ್ಲೆಸ್ ಡಿಸಿಷನ್ ತಗೊಳ್ತಾ ಹೋಗ್ತೀನಿ, ಇನ್ನಷ್ಟು ಹೋಪ್ಲೆಸ್ ಆಗ್ತಾ ಹೋಗುತ್ತೆ. ಬೀಳ್ತಾ ಇದ್ದಾಗ ಎದ್ದೇಳೋದು ಸಿಕ್ಕಾಪಟ್ಟೆ ಕಷ್ಟ. ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ನಾನು ಏನೇನೋ ಮಾತಾಡ್ತೀನಿ ನನ್ನ ಬಗ್ಗೆ ಅಂತಂದ್ರೆ ವರ್ಕೌಟ್ ಆಗಲ್ಲ. ನಾನು ನನ್ನ ಹೇಗೆ ನೋಡ್ತೀನೋ ಜಗತ್ ನನ್ನ ಹಾಗೆ ನೋಡುತ್ತೆ ಅನ್ನೋದು ನಾನು ಅರ್ಥ ಮಾಡ್ಕೋಬೇಕು. ನಾನು ಏನನ್ನ ಕಾನ್ಸ್ಟೆಂಟ್ ಆಗಿ, ಫಾರ್ ಎಕ್ಸಾಂಪಲ್ ರೊನಾಲ್ಡೋ ಫುಟ್ಬಾಲ್ ಆಡಬೇಕಾದ್ರೆ, ಈ ನ್ಯಾಷನಲ್ ಅಂತ ಮೇಲೆ ಆಡಬೇಕಾದ್ರೆ, ಇಫ್ ಯು ಸಿ ಹಿಮ್, ಈಸ್ ಕಾನ್ಸ್ಟೆಂಟ್ಲಿ ಟೆಲಿಂಗ್ ಹಿಮ್ಸೆಲ್ಫ್, ಗೋಲ್ ಹೊಡೆಯೋದು ಈಸ್ ಕಾಮನ್, ವೆರಿ ವೆರಿ ಕಾಮನ್ ಫಾರ್ ಯು.
ಯು ಆರ್ ದ ಸ್ಟ್ರಾಂಗೆಸ್ಟ್, ಯು ಆರ್ ದ ಬೆಸ್ಟ್. ಶಾರುಖ್ ಖಾನ್ ಮಾತಾಡ್ಬೇಕಾದ್ರೆ ಯು ಕ್ಯಾನ್ ಹಿಯರ್ ಇಟ್. ವಾಟ್ ಎವರ್ ಯು ಸ್ಪೀಕ್ ವಿಲ್ ಗೆಟ್ ಮ್ಯಾನಿಫೆಸ್ಟೆಡ್. ಮ್ಯಾನಿಫೆಸ್ಟೇಷನ್ ಇಸ್ ಟ್ರೂ. It always works. For example, I'll give you an exercise. 1 ತಿಂಗಳು ಬೇಡ, 45 days. Every morning you wake up, you don't touch the phone. You sit and meditate for 10 minutes. Then you take a book ಎತ್ಕೊಂಡು ಒಂದು 10 ವಿಷಯಗಳನ್ನ ಬರೀರಿ. ನನಗೆ ನನ್ನ ಜೀವನದಲ್ಲಿ ಇದಿದೆ, ಇದಕ್ಕೋಸ್ಕರ ನಾನು ಖುಷಿಯಾಗಿದ್ದೀನಿ, ಇದಿದೆ. ನನ್ನ ಜೀವನದಲ್ಲಿ ಅಂಥದ್ದು ಏನೂ ಇಲ್ಲ ಅಂತಂದ್ರೆ ಅಗೇನ್ ಯು ಆರ್ ಕಂಪ್ಲೇನಿಂಗ್. ನನಗೆ ಇವತ್ತು ಕಣ್ಣಿದೆ, ಯಾವಂಗೋ ಕಣ್ಣಿಲ್ಲ. ನನ್ನ ಕೈ ಇದೆ, ಯಾವಂಗೋ ಕೈ ಇಲ್ಲ. ಕಾಲಿದೆ, ಬೆರಳುಗಳಿವೆ, ಇವೆಲ್ಲಾನು ಥ್ಯಾಂಕ್ಸ್ ಹೇಳೋ ಅಂಥದ್ದೇ. ಒಂದು 10 ಥಿಂಗ್ಸ್ ಬರೆದು ಕಣ್ಣು ಮುಚ್ಕೊಂಡು ಥ್ಯಾಂಕ್ಸ್ ಹೇಳಿ, ದೆನ್ ರೈಟ್ ಇನ್ ಪ್ರೆಸೆಂಟ್ ಟೆನ್ಸ್. ನಾನು ಇದು ಮಾಡ್ತಾ ಇದ್ದೀನಿ, ಇದಿದೆ ನನ್ನ ಜೀವನದಲ್ಲಿ, ಇದಿದೆ ಅಂತ. ಅದು ಬರ್ದಾದ್ಮೇಲೆ ದೆನ್ ರೈಟ್ ವಾಟ್ ಯು ಶುಡ್ ಡೂ ಟುಡೇ ಟು ಗೆಟ್ ದಿಸ್. ದೆನ್ ಅಟ್ ದ ಎಂಡ್ ಆಫ್ ದ ಡೇ ಬರೀರಿ ಏನು ಮಾಡಿದೆ ಸಕ್ಸಸ್ಫುಲಿ. ಆ್ಯಂಡ್ ಡೂ ದಿಸ್ ಫಾರ್ 45 days. ಇಫ್ ಥಿಂಗ್ಸ್ ಡಸಂಟ್ ಚೇಂಜ್ ಇನ್ ಯುವರ್ ಲೈಫ್, ದೆನ್ ಸ್ಪೀಕ್ ಟು ಮೀ. ಇಟ್ ವಿಲ್ ಚೇಂಜ್. ನಮ್ಮ ಜೀವನದಲ್ಲಿ ನಮ್ಮ ಸುತ್ತ ಇರೋದೆಲ್ಲ ಒಂದು ಟೈಮಲ್ಲಿ ನಾವು ಬೇಡ್ಕೊಂಡಿರೋವಂಥದ್ದು, ನಾವು ಅದನ್ನು ರೆಕಗ್ನೈಸ್ ಮಾಡಲ್ಲ. ಎಕ್ಸಾಕ್ಟ್ಲಿ. ಬಿಕಾಸ್ ನಾವು ನೀರಿದ್ದ ಹಾಗೆ, ಆಗ ಮುಟ್ಟಿರೋ ನೀರು ಈಗ ಮುಟ್ಟಿರೋ ನೀರು ಬೇರೆ. ನಾನು ಆಲ್ರೆಡಿ ಇದನ್ನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡಿರೋದ್ರಿಂದ, ಅನ್ಕೊಂಡಿರೋದ್ರಿಂದ ಇದು ಬಂದಾಗ ನಂಗೆ ಕಾಮನ್ ಅನ್ಸ್ಬಿಡುತ್ತೆ. ಬಟ್ ಎವ್ರಿಥಿಂಗ್ ಐ ಪ್ರೇಡ್ ಅನ್ನೋದು ನಂಗೆ ಅರ್ಥ ಆಗಲ್ಲ. ಇನ್ನು ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ, ನಾನು ಕೇಳಿರೋ ಗಿಫ್ಟ್ ಬಂದಿರುತ್ತೆ ನನ್ನ ಹತ್ರ, ಬಟ್ ನಾನು ಕೇಳಿರೋ ವ್ರ್ಯಾಪರ್ ಜೊತೆ ಬಂದಿರೋದಿಲ್ಲ. ಸೊ ಅದು ನನ್ನ ಗಿಫ್ಟ್ ಅಲ್ಲ ಅಂತ ನಾನು ಅನ್ಕೊಂಡ್ಬಿಡ್ತೀನಿ. ಎಷ್ಟೊಂದು ಸರಿ ಗಿಫ್ಟ್ಗಳು ಬರ್ತವೆ, ಕೆಲವು ಸರಿ ದೊಡ್ಡದಾಗಿ ಬರುತ್ತೆ, ಕೆಲವು ಸರಿ ಚಿಕ್ಕದಾಗಿ ಬರುತ್ತೆ. ನಾನು ಮುಂಚೆ ಪಾಡ್ಕಾಸ್ಟಲ್ಲೂ ಆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದು ಮಗು ಒಂದು ಸ್ಟೇಷನರಿ ಸ್ಟೋರ್ಗೆ ಹೋಗುತ್ತೆ, ಒಂದು ಗ್ರಾಸರಿ ಸ್ಟೋರ್ಗೆ. ತಾಯಿ ಎಲ್ಲ ಪರ್ಚೇಸ್ ಮಾಡಿ ನೇನು ಪೇ ಮಾಡ್ತಾ ಇರ್ತಾಳೆ, ಅಲ್ಲೊಂದು ಚಾಕ್ಲೇಟ್ ಡಬ್ಬಿ ಇರುತ್ತೆ. ಮಗು ಆ ಚಾಕ್ಲೇಟ್ ಡಬ್ಬಿ ನೋಡ್ತಾನೆ ಅಂತಿರುತ್ತೆ. ಗ್ರಾಸರಿ ಸ್ಟೋರ್ ಅವ್ನು ಕೇಳ್ತಾನೆ ತಗೋ ಅಂತ. ಮಗು ಬಗ್ಗೆ ಪ್ರೀತಿನೋ ಕನಕನೋ ಹೊಟ್ಟೆ ತಗೊಳ್ಳೋದೇ ಇಲ್ಲ ಮಗು, ತಗೋ ಅಂತಾನೆ, ತಗೊಳ್ಳೋದಿಲ್ಲ. ಅಮ್ಮನ್ ನೋಡ್ತಾನೆ. ಸೊ ಗ್ರಾಸರಿ ಸ್ಟೋರ್ ಏನ್ ಅನ್ಸುತ್ತೆ, ಅಮ್ಮಂಗೆ ಹೊಸಿರ್ಕೊಂಡು ಇಲ್ಲ ನಾಚಿಕೋಗೋ ತಗೊಳ್ತಾ ಇಲ್ಲ ಅಂತ ಅವನೇ ಎತ್ಬಿಟ್ಟು ಹಿಂಗೆ ಕೊಡ್ತಾನೆ ತಗೋ ಅಂತ. ತಾಯಿ ಹೊರಗಡೆ ಹೋಗ್ಬೇಕಾದ್ರೆ ಕೇಳ್ತಾರೆ, ಅವ್ನು ಹೇಳ್ದಾಗ್ಲೂ ನೀನು ಯಾಕೆ ತಗೊಳ್ಳಿಲ್ಲ ಅಂತ. ಅವ್ನು ಹೇಳ್ತಾನೆ, ನನ್ನ ಕೈ ನೋಡಿ ಎಷ್ಟು ಚಿಕ್ಕದಿದೆ, ನಾನೇ ಎತ್ಕೊಂಡಿದ್ರೆ 4 ಚಾಕ್ಲೇಟ್ ಬರ್ತಾ ಇತ್ತು. ಅವನು ಕೊಡೋಕೆ ಬಿಟ್ಟಿದ್ದಕ್ಕೆ ನನ್ನ ಹತ್ರ 2 ಕೈ ತುಂಬುವಷ್ಟು ಚಾಕ್ಲೇಟ್ ಇದೆ. ಲೆಟ್ ಹಿಮ್ ಗಿವ್, ಅಂಡ್ ಅಂಟಿಲ್ ಹಿ ಗಿವ್ಸ್ ಪ್ರೇ. ಬಿಫೋರ್ ಪ್ರೇ ಬಿ ಗ್ರೇಟ್ಫುಲ್. ನಾನು ದೇವ್ರ ಹತ್ರ ನಂಗೆ ಇದು ಕೊಡು ಅದು ಕೊಡು ಅಂತ ಕೇಳೋಕೆ ಹೋಗ್ಬಾರ್ದು. ನಾನು ಯಾವತ್ತೂ ಕೇಳೋ ಮನ್ಸು ಕೊಡ್ಬೇಡ ಅಂತ ಕೇಳ್ತೀನಿ. ಯಾಕಂದ್ರೆ ಕೊಡ್ಬೇಕಾಗಿರೋನು ಗೊತ್ತಿದೆ. ಅವನಾಗೆ ಕೊಟ್ಟಾಗ ಕೈ ತುಂಬ ಚಾಕ್ಲೇಟ್ ಸಿಗುತ್ತೆ, ನಾನಾಗೆ ಕೇಳಿದಾಗ ಈ ಕೈ ಮುಷ್ಟಿ ಎಷ್ಟು ಚಾಕ್ಲೇಟ್ ಸಿಗುತ್ತೆ. ಸೊ ಬಿ ಗ್ರೇಟ್ಫುಲ್. ಇರೋದಕ್ಕೆ ತುಂಬ ಗ್ರೇಟ್ಫುಲ್ನೆಸ್ ಇರಲಿ, ನಾನು ಇಲ್ಲಿ ರೀಚ್ ಆಗಿದ್ದೀನಿ ಅಂತ. ಆ್ಯಂಡ್ ಸೇ ಥ್ಯಾಂಕ್ಸ್ ಟು ಹಿಮ್. ಅದಾದಮೇಲೆ ಡೂ ಯೋರ್ ವರ್ಕ್, ಥಿಂಗ್ಸ್ ವಿಲ್ ಮ್ಯಾನಿಫೆಸ್ಟ್. ಸೊ ಹೇಳದ್ನಲ್ಲ, ರೈಟ್ 10 things that you are grateful about, write 5 things that you want to gain in your life, and write those things. It will change, it will work. That is what manifestation is. So ಅದು ಬಿಟ್ಟು ನಾನು ಬೈಕೊಳ್ತಾನೆ ಇದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಟ್ರೂ. ಇಟ್ ವಿಲ್ ಕಮ್. ಡೆಫಿನೆಟ್ಲಿ ಬರ್ಕೊಡ್ತೀನಿ. ನಿಮ್ಮ ಜೀವನ ಚೆನ್ನಾಗಿಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ರೆ ನಿಮ್ಮ ಜೀವನ ಡೆಫಿನೆಟ್ಲಿ ಚೆನ್ನಾಗಿರಲ್ಲ. ಈ ಕೆಮ್ತ ರೋಗ ಅಂತಾರಲ್ಲ, ಹಂಗೆ. ಸೊ ಪ್ಲಸೆಬೋ ಎಫೆಕ್ಟ್ ಇಟ್ ಇಸ್. ಎಷ್ಟೊಂದು ಇದೆಯಲ್ಲ ಎಕ್ಸ್ಪೆರಿಮೆಂಟ್, ಪೇಪರ್ನ ರೋಲ್ ಮಾಡಿ ಒಂದಷ್ಟು ಜನಕ್ಕೆ ಕೊಡ್ತಾರೆ. 70% ಪೀಪಲ್ಗೆ ಸಾಲ್ವ್ ಆಗೋಗುತ್ತೆ ಮೆಡಿಕಲ್ ಇಶ್ಯೂಸ್, ಬಿಕಾಸ್ ದೇ ಬಿಲೀವ್ ದಟ್ ಇಟ್ ವಾಸ್ ಟ್ಯಾಬ್ಲೆಟ್. ಯುವರ್ ಬಿಲೀವ್ ಸಿಸ್ಟಮ್ ಕ್ರಿಯೇಟ್ ಎವ್ರಿಥಿಂಗ್. ಇಫ್ ಯು ಬಿಲೀವ್ ಅದರ್ವೈಸ್, ನಾನು ಆಗುತ್ತೆ ಅಂತ ಅನ್ಕೊಂಡ್ರು ಸತ್ಯನೇ, ಆಗಲ್ಲ ಅಂತ ಅನ್ಕೊಂಡ್ರು ಸತ್ಯ. ನಾನು ಏನು ಇಲ್ಲ ಅನ್ಕೊಂತೀನೋ ಅದಕ್ಕೆ ಪ್ರೂಫ್ ಹುಡ್ಕೋಕ್ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ನೋ ಮತ್ತೆ ಎಸ್ ಗೊತ್ತಿಲ್ಲ. ನಾನು ಸ್ನೋ ಅಲ್ಲಿ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ನಾನು ಮರಕ್ಕೆ ಗುದ್ದಬಾರ್ದು ಅಂತಂದ್ರೆ ಅದಕ್ಕೆ ಬರೀ ಮರ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂಡ್ ಗುದ್ದುತ್ತೀರಾ. ದಟ್ ಇಸ್ ಹೌ ಲೈಫ್ ಇಟ್ ಇಸ್.